ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಸೊ ವರ್ಣ ಅಂತ ಹೇಳಿದಾಗ ಅಲ್ಲಿ 4 ರೀತಿಯಲ್ಲಿ ಗುರುತಿಸಬಹುದು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಇದನ್ನು ವರ್ಣ ಅಂತಲೇ ಕರೆದಿರೋದ್ರಿಂದ ಇದು ಜಾತಿ ವ್ಯವಸ್ಥೆ ಅಲ್ಲ, ಇದು ಜಾತಿ ಸೂಚಕ ಪದವೇ ಅಲ್ಲ. ಆದ್ದರಿಂದ ಬ್ರಾಹ್ಮಣ ಅಂತ ಅವನನ್ನು ಗುರುತಿಸಿರುವಂತಹದ್ದು ಮತ್ತು ಅವನನ್ನು ಕರೆದಿರುವಂತಹದ್ದು ಅವನ ಅಬಿಲಿಟಿಯಿಂದ, ಅದು ಯಾರು ಬೇಕಾದ್ರೂ ಆಗಿರಬಹುದು. ಅವನಲ್ಲಿ ಇಂತಹ ಕೆಲವು ಸಾಮರ್ಥ್ಯಗಳಿದೆ, ಆದ್ದರಿಂದ ಅವನು ಬ್ರಾಹ್ಮಣ. ಮತ್ತಷ್ಟು ಬೇರೆ ರೀತಿಯ ಸಾಮರ್ಥ್ಯಗಳಿದೆ, ಸೊ ಹಿ ಈಸ್ ಕ್ಷತ್ರಿಯ. ಆ ರೀತಿಯಲ್ಲಿ ಯಾರ್ಯಾರಲ್ಲಿ ಯಾವ ರೀತಿಯ ಸಾಮರ್ಥ್ಯಗಳು, ಆ ಸಾಮರ್ಥ್ಯಗಳನ್ನು ಕುರಿತು ಅದರಲ್ಲಿ ಅವರು ಪರಿಣಿತಿಯಿಂದ ಹೊಂದಿರ್ತಾರೆ. ಆದ್ದರಿಂದ ಒಬ್ಬೊಬ್ಬರು ಒಂದೊಂದರಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತಾರೆ. ಹೀಗೆ ಒಬ್ಬ ಮನುಷ್ಯ ಮೊದಲಿಗೆ ತನಗಾಗಿ ತನ್ನಲ್ಲಿರುವಂತಹ ಬುದ್ಧಿ ಹಾಗೂ ಕೆಲವು ಸಾಮರ್ಥ್ಯ, ದಟ್ ಈಸ್ ಟ್ಯಾಲೆಂಟ್ ಅಂತ ಹೇಳ್ಬೋದು, ಅಬಿಲಿಟಿ ಅಂತ ಹೇಳ್ಬೋದು, ಇವುಗಳನ್ನು ಅವನು ಗುರುತಿಸ್ಕೋಬೇಕು. ಇಂತಹದ್ದು ನನ್ನಲ್ಲಿ ಇದೆ. ಕೆಲವರಿಗೆ ಚಿತ್ರಕಲೆಯನ್ನು ಬಿಡಿಸುವಂತಹದ್ದು, ಸಂಗೀತವನ್ನು ಹೇಳುವಂತಹದ್ದು, ಅನೇಕ ಬೇರೆ ಬೇರೆ ರೀತಿಯ ಭಾಷೆಗಳನ್ನು ಕಲಿಯುವಂತಹದ್ದು, ಚೆನ್ನಾಗಿ ಮಾತನಾಡುವಂತಹದ್ದು, ಚೆನ್ನಾಗಿ ಬರವಣಿಗೆ ಇರುವಂತಹದ್ದು. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಟ್ಯಾಲೆಂಟ್ಸ್ ಇರುತ್ತೆ, ಹಿಡನ್ ಟ್ಯಾಲೆಂಟ್ಸ್. ಆ ಟ್ಯಾಲೆಂಟ್ಸ್ ನನ್ನಲ್ಲಿ ಇಂತಹದ್ದು ಇದೆ ಅನ್ನುವಂತಹದ್ದು ಅನೇಕ ಜನಗಳಿಗೆ ಗೊತ್ತಾಗೋದಿಲ್ಲ. ಸೊ ಯಾವ ಮನುಷ್ಯ ತನ್ನಲ್ಲಿರುವಂತಹ ಕೆಲವು ಟ್ಯಾಲೆಂಟ್ಸ್ಗಳನ್ನು ಅವನು ಗುರುತಿಸ್ತಾನೆ, ಓ ದಿಸ್ ಈಸ್ ಮೈ ಅಬಿಲಿಟಿ, ದಿಸ್ ಈಸ್ ಮೈ ಸಾಮರ್ಥ್ಯ, ಐ ಕ್ಯಾನ್ ಡೂ ದಿಸ್ ಆ್ಯಂಡ್ ವಾಟ್ ಎವರ್ ಇಟ್ ಈಸ್, ಬಟ್ ಇಟ್ಸ್ ಎ ಟ್ಯಾಲೆಂಟ್. ಸೊ ಈ ಟ್ಯಾಲೆಂಟ್ನ ಉಪಯೋಗಿಸ್ಕೊಂಡು ನಾನು ಬದುಕಿನಲ್ಲಿ ಒಂದು ಮಹತ್ತರವಾದಂತಹದ್ದನ್ನು ನಾನು ಸಾಧಿಸಬೇಕು, ಬಹಳ ಎತ್ತರಕ್ಕೆ ನಾನು ಬೆಳಿಬೇಕು. ಸೊ ಇದು ನನ್ನಲ್ಲಿರೋದು ನನಗೆ ಒಳ್ಳೆಯದಾಯಿತು, ನನಗೆ ಗೊತ್ತಾಯಿತು ಅಂತ ಹೇಳಿ ಅದನ್ನು ಗುರುತಿಸಿ ತನ್ನ ಬೆಳವಣಿಗೆಯನ್ನು ಆ ಮೂಲಕ ಕಾಣುವಂತಹದ್ದು. ಸೊ ಅದು ಯಾವುದೇ ರೀತಿಯಾದ ಸಾಮರ್ಥ್ಯ ಆಗಿರಬಹುದು, ಯಾವುದೇ ರೀತಿಯ ಕೌಶಲ್ಯ ಆಗಿರಬಹುದು, ಒಟ್ಟಿನಲ್ಲಿ ಅದು ಅವನ ಬೆಳವಣಿಗೆಗೆ ಕಾರಣವಾಗಬೇಕು. ಆ ರೀತಿಯಲ್ಲಿ ಅದನ್ನು ಗುರುತಿಸಿಕೊಂಡು ಅದನ್ನು ಯೂಸ್ ಮಾಡ್ಕೋಬೇಕು ಅವನು. ಸೊ ಈ ಒಂದು ಹಂತಕ್ಕೆ ಅವನು ಬಂದಿದ್ದಾನೆ. ಇಂತಹದ್ದು ಇಟ್ ಈಸ್ ಪಾಸಿಬಲ್, ಹಿ ಹ್ಯಾಸ್ ರೆಕಗ್ನೈಸ್ಡ್ ಇಟ್ ಆ್ಯಂಡ್ ಹಿ ಈಸ್ ಮೇಕಿಂಗ್ ಯೂಸ್ ಆಫ್ ಇಟ್, ಆ್ಯಂಡ್ ದಟ್ ಈಸ್ ಕಾಲ್ಡ್ ದಿ ಬ್ರಾಹ್ಮಣತ್ವ. ಇಟ್ಸ್ ಎ ಫಿಲಾಸಫಿ. ಬ್ರಾಹ್ಮಣ ಈಸ್ ನಾಟ್ ಎ ಜಾತಿ. ಬ್ರಾಹ್ಮಣ ಅಂತಂದಾಗ ಹಿ ಹ್ಯಾಸ್ ಗಟ್ ದಟ್ ಕೆಪಾಸಿಟಿ
ಟು ರೆಕಗ್ನೈಸ್ ದ ಹಿಡನ್ ಟ್ಯಾಲೆಂಟ್ ದಟ್ ಈಸ್ ವಿತಿನ್, ಅವನಲ್ಲಿದ್ದಂತಹ ಒಂದು ಸಾಮರ್ಥ್ಯವನ್ನು ಅವನು ಗುರುತಿಸಿಕೊಂಡು ಅದನ್ನು ಮುಖ್ಯ ವಾಹಿನಿಗೆ ತಂದುಕೊಂಡು ಆ ಮೂಲಕ ಅವನು ತನ್ನ ಬದುಕಿನಲ್ಲಿ ಬಹಳ ದೊಡ್ಡ ಎತ್ತರಕ್ಕೆ ಬೆಳೆಯುವಂತಹದ್ದು. ಅಥವಾ ಅದು ಯಾವುದೇ ಬೇಕಾದ್ರೂ ಆಗಿರಬಹುದು. ಸೊ ಆ ಟ್ಯಾಲೆಂಟ್ನ ಗುರುತಿಸೋದಕ್ಕೂ ಕೂಡ ಒಂದು ರೀತಿಯ ಬಹಳ ಸೂಕ್ಷ್ಮವಾದ ಬುದ್ಧಿ ಇರಬೇಕು, ದಟ್ ಇಂಟೆಲಿಜೆನ್ಸ್. ಸೊ ಆ ಒಂದು ಸೂಕ್ಷ್ಮಮತಿ, ಬುದ್ಧಿವಂತಿಕೆ, ಇವೆಲ್ಲ ಯಾರು ಹೊಂದಿರ್ತಾನೆ, ಮತ್ತು ಕೇವಲ ಬುದ್ಧಿವಂತಿಕೆ ಇದ್ರೂ ಸಾಲದು, ಅದನ್ನು ಗುರುತಿಸಬೇಕು, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಸೊ ಹೀ ಈಸ್ ಕಾಲ್ಡ್ ದಿ ಬ್ರಾಹ್ಮಣ. ಆ್ಯಂಡ್ ಅವನು ಮಾಡೋವಂತಹದ್ದು ಇದೆಯಲ್ಲ ಆ ತತ್ವ, ದಟ್ ಫಿಲಾಸಫಿ ಈಸ್ ಕಾಲ್ಡ್ ದಿ ಬ್ರಾಹ್ಮಣತ್ವ. ಹಾಗೆ ಮತ್ತೊಬ್ಬ ಸಮಾಜದಲ್ಲಿ ಅನೇಕ ಜನಗಳೊಂದಿಗೆ ಅವನು ಬದುಕಬೇಕಾಗುತ್ತೆ. ಸೊ ಪ್ರತಿ ಕ್ಷಣ ಕೂಡ ತನಗೆ ಅನುಕೂಲವಾಗಿರುತ್ತೆ ಎನ್ನುವಂತಹದ್ದೇನಿಲ್ಲ. ಅನೇಕಗಳು ಎದುರಾಗಬಹುದು ಅವನಿಗೆ, ಅವೆಲ್ಲವುಗಳನ್ನು ಅವನು ಮೆಟ್ಟಿ ನಿಲ್ಲಬೇಕಾಗುತ್ತೆ. ಸೊ ಹಿ ನೀಡ್ಸ್ ಲಾಟ್ ಆಫ್ ಸ್ಟ್ರೆಂತ್ ಫಾರ್ ದಟ್. ಸೊ ನನ್ನ ಬೆಳವಣಿಗೆಯನ್ನು ಕಾಣಬೇಕು ಅಂತಂದರೆ ನಾನು ಈ ರೀತಿ ಕೆಲವು ಹೋರಾಟ ಮಾಡಿ ಅವುಗಳನ್ನು ಗಳಿಸಿಕೊಂಡು ಜಯಿಸಿಕೊಂಡು ನಾನು ಮುಂದೆ ಬರಬೇಕು. ಸೊ ಐ ನೀಡ್ ಸ್ಟ್ರೆಂತ್ ಫಾರ್ ದಿಸ್. ಸೊ ನನ್ನ ಭುಜಗಳಲ್ಲಿ ಆ ಒಂದು ಶಕ್ತಿ ಇದೆ ಅನ್ನುವಂತಹದ್ದು ಅವನಿಗೆ ಗೊತ್ತಾಗಬೇಕು. ಆಮೇಲೆ ಏನು ಮಾಡ್ತಾನೆ, ಅವನು ನನ್ನಲ್ಲಿ ಇಂತಹ ಶಕ್ತಿ ಇದೆ ಅಂತಂದಾಗ ಅವನು ತನ್ನನ್ನು ತಾನು ರಕ್ಷಿಸ್ಕೋತಾನೆ. ಯಾವ್ಯಾವುದು ಅವನಿಗೆ ಅಡ್ಡಿಪಡಿಸುತ್ತೆ ಅವೆಲ್ಲವನ್ನು ಅವನು ನಿವಾರಿಸ್ಕೋತಾನೆ, ಅಲ್ಲಿ ಹೋರಾಟ ಮಾಡ್ತಾನೆ, ಗೆಲ್ತಾನೆ, ಅವೆಲ್ಲವುಗಳನ್ನು ತನ್ನ ಕಂಟ್ರೋಲಿಗೆ ತಗೋತಾನೆ. ಸೊ ಹೀಗೆ ತನ್ನನ್ನು ತಾನು ರಕ್ಷಿಸಿಕೊಂಡು ಅವನ ಜೊತೆಗೆ ಅಕ್ಕಪಕ್ಕದಲ್ಲಿ ಅನೇಕರು ಇರ್ತಾರೆ. ಇವನಂತೆ ಅನೇಕರು ಅವನ ಸುತ್ತಮುತ್ತ ಎಲ್ಲ ಇರ್ತಾರೆ, ಅನೇಕ ಮನುಷ್ಯರುಗಳೆಲ್ಲ ಇರ್ತಾರೆ. ಬಟ್ ಇವನಿಗಿರುವಂತಹ ಸಾಮರ್ಥ್ಯ ಅವ್ರಿಗಿರೋದಿಲ್ಲ, ಶಕ್ತಿ, ಇವನಷ್ಟು ಶಕ್ತಿ ಅವ್ರುಗಳಿಗಿರೋದಿಲ್ಲ. ಅವರು ಬೇರೊಂದರಲ್ಲಿ ತಿಳಿದವರಾಗಿರ್ತಾರೆ. ಸೊ ಯಾವಾಗ ಒಬ್ಬ ಶಕ್ತಿವಂತ, ಧೈರ್ಯವಂತ, ಸಾಹಸವಂತ ಇಂತಹವ್ರನ್ನ ನೋಡಿದಾಗ ಅವ್ರ ಮೇಲೂ ಕೂಡ ಅವನಿಗೆ ಅನುಕಂಪ ಉಂಟಾಗತ್ತೆ. ಯಾಕೆ ಅಂತಂದರೆ ತನ್ನಲ್ಲಿದ್ದಂತಹ ಸ್ಟ್ರೆಂತ್ ಅವರಲ್ಲಿಲ್ಲ. ನಾನು ಇವನ್ನೆಲ್ಲವನ್ನ ಹೋರಾಟ ಮಾಡಿ ನಾನು ಗಳಿಸ್ಕೊಂಡೆ, ಆದರೆ ನನಗೆ ಏನು ಸಿಕ್ಕಿದೆ ಅದು ಅವ್ರಿಗೂ ಸಿಗಬೇಕು ಪಾಪ. ಆದರೆ ದೇ ಕೆನಾಟ್ ಫೈಟ್, ದೇ ಡು ನಾಟ್ ಹ್ಯಾವ್ ದಟ್ ಸ್ಟ್ರೆಂತ್. ಸೊ ಅದನ್ನು ಅವನು ಗುರುತಿಸ್ತಾನೆ. ತನ್ನಲ್ಲಿ ಇಂತಹ ಒಂದು ಶಕ್ತಿ ಇದೆ, ಆದರೆ ಆ ಶಕ್ತಿ ಅವರಲ್ಲಿಲ್ಲ ಅನ್ನೋವಂಥ ಅದನ್ನು ಗುರುತಿಸ್ತಾನೆ. ಆಗ ಅವನಲ್ಲಿ ಇರುವಂತಹ ಒಂದು ಕರ್ತವ್ಯ ಅದು ಜಾಗೃತವಾಗುತ್ತೆ. ಸೊ ಐ ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್ ಆಲ್ಸೋ ಅನ್ನೋವಂತಹದ್ದು ಅವನಿಗೆ ಗೊತ್ತಾಗುತ್ತೆ. ಸೊ ಒನ್ ಹೂ ಟೇಕ್ಸ್ ಕೇರ್ ಆಫ್ ಹಿಮ್ಸೆಲ್ಫ್, ಒನ್ ಹೂ ಫೈಟ್ಸ್ ಫಾರ್ ಹಿಮ್ಸೆಲ್ಫ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ತನ್ನನ್ನು ತಾನು ರಕ್ಷಿಸಿಕೊಂಡು ಬೇರೆಯವರಿಗೂ ಕೂಡ ಅದೇ ರೀತಿ ರಕ್ಷಣೆಯನ್ನು ಕೊಡುವಂತಹವನು. ಸೊ ಹೀ ಈಸ್ ಕಾಲ್ಡ್ ಕ್ಷತ್ರಿಯ. ಸೊ ಓನ್ಲಿ ಕ್ಷತ್ರಿಯ ಕ್ಯಾನ್ ಡೂ ದಿಸ್, ಬ್ರಾಹ್ಮಣ ಕೆನಾಟ್ ಡೂ ದಿಸ್. ಅವನು ಕೂಡ ಈ ಕ್ಷತ್ರಿಯನ ಮೇಲೆ ಡಿಪೆಂಡ್ ಆಗಿರ್ತಾನೆ. ನನಗೆ ಈ ರೀತಿ ಅನೇಕಗಳು ಅಡ್ಡ ಬರ್ತಾ ಇದೆ, ಪ್ಲೀಸ್ ಪ್ರೊಟೆಕ್ಟ್ ಮೀ ಅಂತ ಅವನು ಕೂಡ ಇವ್ರನ್ನ ಕೇಳ್ಕೊತಾನೆ. ಸೊ ಬ್ರಾಹ್ಮಣ ಅಂತಂದಾಗ ಅವನ ಎಬಿಲಿಟಿ ಬೇರೆ, ಅವನ ಶಕ್ತಿ ಬೇರೆ. ಕ್ಷತ್ರಿಯ ಅಂತಂದಾಗ ಇವನ ಶಕ್ತಿ ಬೇರೆ. ಸೊ ಹಾಗಾಗಿ ಈವನ್ ಬ್ರಾಹ್ಮಣ ಕೂಡ ಒಬ್ಬ ಕ್ಷತ್ರಿಯನಲ್ಲಿ ಆಶ್ರಯವನ್ನು ಪಡಿತಾನೆ. ಸೊ ಇಟ್ ಈಸ್ ದಿ ವೆರಿ ನೇಚರ್ ಆಫ್ ದಿ ಕ್ಷತ್ರಿಯ ದಟ್ ಫಸ್ಟ್ ಥಿಂಗ್ ಈಸ್ ತನ್ನಲ್ಲಿ ಇಂತಹ ಒಂದು ಸಾಮರ್ಥ್ಯ ಇದೆ ಅನ್ನುವಂತಹದ್ದನ್ನು ಗುರುತಿಸ್ಕೊಂಡು ಅವನು ಏನು ಮಾಡ್ತಾನೆ, ತನ್ನನ್ನು ತಾನು ರಕ್ಷಣೆ ಮಾಡ್ಕೋತಾನೆ, ಹಾಗೂ ಉಳಿದಂತೆ ಬೇರೆಯವ್ರಿಗೂ ಕೂಡ ಆ ರಕ್ಷಣೆಯನ್ನು ಒದಗಿಸ್ತಾನೆ. ಸಚ್ ಎ ಪರ್ಸನ್ ಈಸ್ ಕಾಲ್ಡ್ ದಿ ಕ್ಷತ್ರಿಯ. ಸೊ ಅದರಿಂದ ಇಲ್ಲೆಲ್ಲೂ ಕೂಡ ನಾವು ಇದನ್ನು ಜಾತಿ ಅಂತ ಹೇಳೋಕ್ಕಾಗ್ತಾನೆ ಇಲ್ಲ. ಇಟ್ಸ್ ಆಲ್ ದೇರ್ ಸ್ವಭಾವ ಆ್ಯಂಡ್ ಗುಣ. ಸೊ ಆ ಗುಣ ಸ್ವಭಾವಗಳಿಂದ ಒಬ್ಬ ಬ್ರಾಹ್ಮಣನಾಗಿ ಕಂಡು ಬಂದಿದ್ದಾನೆ, ಮತ್ತೊಬ್ಬ ಕ್ಷತ್ರಿಯನಾಗಿ ಕಂಡು ಬಂದಿದ್ದಾನೆ. ಸೊ ಇಲ್ಲೆಲ್ಲೂ ಕೂಡ ಇದನ್ನು ಜಾತಿ ಅಂತ ವರ್ಗ ಮಾಡಿಲ್ಲ ನಮ್ಮ ಸನಾತನ ಧರ್ಮ. ಹಾಗೆ ದರ್ ಈಸ್ ಎ ಪ್ರಾಡಕ್ಟ್, ಅಲ್ಲೊಂದು ವಸ್ತು ಇದೆ, ಯಾವುದೋ ಒಂದು ವಸ್ತು, ಅದನ್ನು ಹೇಗೆ ಉಪಯೋಗಿಸಬೇಕು ಅನ್ನುವಂತಹದ್ದು ಅನೇಕರಿಗೆ ಗೊತ್ತಿಲ್ಲ. ಸೊ ಒಂದು ಪ್ರಾಡಕ್ಟ್ ಇದೆ, ಅದು ಬಹಳ ಚೆನ್ನಾಗಿದೆ, ಆದರೆ ಅಷ್ಟು ಮಾತ್ರ ಮುಖ್ಯ ಅಲ್ಲ. ಆ ಪ್ರಾಡಕ್ಟ್ ಚೆನ್ನಾಗಿದೆ ಅನ್ನುವಂತಹದ್ದು ಅದನ್ನು ಪ್ರದರ್ಶಿಸಬೇಕು. ಎ ಪ್ರಾಡಕ್ಟ್ ಹ್ಯಾಸ್ ಟು ಬಿ ಪ್ರೆಸೆಂಟೆಡ್ ಗುಡ್. ಆಗೇನಾಗುತ್ತೆ, ಸೊ ದಟ್ ಪ್ರಾಡಕ್ಟ್ ಗೆಟ್ಸ್
a market, it gets a demand in the market. That means a demand is created in the market. ಈ ವಸ್ತು ನನಗೂ ಬೇಕು, ನನ್ನ ಉಪಯೋಗಕ್ಕೆ ಬರುತ್ತೆ, ಈ ವಸ್ತು ನನಗೂ ಬೇಕು ಅಂತ ಎಲ್ಲರೂ ಕೂಡ ಆ ವಸ್ತುವನ್ನು ಹೊಂದಲು ಆಸಕ್ತಿಯನ್ನು ವಹಿಸ್ತಾರೆ. ಯಾಕೆಂತಂದರೆ ಅದು ಅನೇಕ ಜನಗಳಿಗೆ ಉಪಯೋಗವಾಗುವಂತಹ ವಸ್ತು. ಸೊ ಆ ಒಂದು ವಸ್ತುವನ್ನು, ಅದರ ಬಳಕೆ ಈ ರೀತಿ ಇದೆ ಅನ್ನುವಂತಹದ್ದನ್ನು ತೋರಿಸ್ಕೊಡದೆ ಹೋದರೆ ಆ ವಸ್ತು ಇದ್ದು ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಒಂದು ವಸ್ತು ಕಾಣ್ತಾ ಇದೆ ಅಷ್ಟೇ, ಮ್ಯಾಕ್ಸಿಮಮ್ ಒಂದು ವಸ್ತುವನ್ನು ನಾವು ನೋಡ್ತಾ ಇದ್ದೀವಿ, ದಟ್ಸ್ ಆಲ್. ಸೊ ವಾಟ್ ಈಸ್ ಇಟ್? ಐ ಡು ನಾಟ್ ನೋ. ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ ಗೊತ್ತಿಲ್ಲ. ಬಟ್ ಆ ಒಂದು ಪ್ರಾಡಕ್ಟ್ ಅಲ್ಲಿದೆ, ಅದು ತುಂಬ ಉಪಯೋಗಕರವಾದಂತಹ ಪ್ರಾಡಕ್ಟು ಅಂತಂದಾಗ ದಟ್ ಪ್ರಾಡಕ್ಟ್ ಈಸ್ ಟು ಬಿ ಎಕ್ಸಿಬಿಟೆಡ್. ಡೆಮಾನ್ಸ್ಟ್ರೇಷನ್, ಅಲ್ಲಿ ಡೆಮೋ ಮಾಡಬೇಕು, ಅದೆಲ್ಲವನ್ನು ತೋರಿಸ್ಕೊಡ್ಬೇಕು, ಇದರಿಂದ ಏನೇನು ಉಪಯೋಗ ಇದೆ ಅನ್ನುವಂಥದ್ದು ಸೊಸೈಟಿನಲ್ಲಿ ಎಲ್ಲರ ಗಮನಕ್ಕೆ ತರುವಂತಹ ಕೆಲಸ ಆಗಬೇಕು. ಆಗ ದಟ್ ಪ್ರಾಡಕ್ಟ್ ಗೆಟ್ಸ್ ಡಿಮ್ಯಾಂಡ್ ಇನ್ ದಿ ಮಾರ್ಕೆಟ್. ಸೊ ಈ ರೀತಿ ಒಂದು ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಬರೋ ಹಾಗೆ ಮಾಡುವಂತಹ ಚತುರತೆ ಆರ್ ಕೌಶಲ್ಯ ಆರ್ ಜಾಣ್ಮೆ ಈಸ್ ದಿ ಕ್ವಾಲಿಟಿ ಆಫ್ ಎ ವೈಶ್ಯ, ಎ ಬಿಸ್ನೆಸ್ ಮ್ಯಾನ್. So it is not good enough that there is a product. Product is good, that is not sufficient. It must be presented good. ಸೊ ಆ ಕೆಲಸವನ್ನು ಒಬ್ಬ ವೈಶ್ಯ ಮಾಡ್ತಾನೆ. ಯಾಕೆಂತಂದರೆ ಅವನ ಗುಣನೇ ಆ ಥರ ಇದೆ, ಸ್ವಭಾವ ಆ ಥರ ಇದೆ. ಇದನ್ನು ಈ ರೀತಿ ಮಾರ್ಕೆಟ್ ಮಾಡಬೇಕು, ಇದನ್ನು ಹೀಗೆ ಮಾರಾಟ ಮಾಡಬೇಕು, ಮಾರಾಟದಿಂದ ಇಷ್ಟು ಹಣ ಬರುತ್ತೆ, ಇಷ್ಟು ಹಣದಲ್ಲಿ ಅದರ ಖರ್ಚು ಇಷ್ಟಾಗಿದೆ, ಉಳಿದಿದ್ದು ಪ್ರಾಫಿಟ್ ಇಷ್ಟಿದೆ, ಲಾಭಾಂಶ ಎಷ್ಟಿದೆ, ಅದರಲ್ಲಿ ಒಂದು ಅಂಶ ರಾಜನ ಬೊಕ್ಕಸಕ್ಕೆ ಹೋಗಬೇಕು ಆ್ಯಸ್ ತೆರಿಗೆ, ಟ್ಯಾಕ್ಸ್. ಯಾಕೆ ಅಂತಂದರೆ ಆ ಎಲ್ಲನೂ ಕೂಡ ಅವನ ಪ್ರಾಫಿಟ್ ಅಲ್ಲ, ಅದರಲ್ಲಿ ಒಂದು ಅಂಶ ಆ್ಯಸ್ ಟ್ಯಾಕ್ಸ್ ಹಿ ಹ್ಯಾಸ್ ಟು ಪೇ ಟು ದಿ ಕಿಂಗ್. ರಾಜ ಬೊಕ್ಕಸಕ್ಕೆ ಹೋಗಬೇಕು. ರಾಜ ಈ ರೀತಿ ವ್ಯಾಪಾರಿಗಳಿಂದ ಕಲೆಕ್ಟ್ ಮಾಡಿದಂತಹ ತೆರಿಗೆಯನ್ನು, ಹಣವನ್ನು ಉಪಯೋಗಿಸಿಕೊಂಡು ಆ ರಾಜ್ಯದಲ್ಲಿ ರಸ್ತೆಯನ್ನು ಮಾಡಿಸ್ತಾನೆ, ತೋಟವನ್ನು ಮಾಡಿಸ್ತಾನೆ, ಆ ಒಂದು ನಗರದಲ್ಲಿ ಏನೇನು ಸೌಕರ್ಯಗಳು ಬೇಕೋ ಅವೆಲ್ಲವನ್ನು ಮಾಡಿಸ್ತಾನೆ. ಸೊ ವೆರಿ ಮೇಜರ್ ಕಾಂಟ್ರಿಬ್ಯೂಷನ್. ಒಬ್ಬ ವೈಶ್ಯ ಅಂತ ಹೇಳಿದಾಗ ಹಿ ಈಸ್ ವೆರಿ ಮಚ್ ರಿಕ್ವೈರ್ಡ್ ಟು ದ ಸೊಸೈಟಿ. ಅವನಿಂದ ಒಂದು ಸಮಾಜಕ್ಕೆ ಅನೇಕ ರೀತಿಯ ಉಪಯೋಗಗಳಿದೆ. ಕೇವಲ ಹಿ ಈಸ್ ನಾಟ್ ಓನ್ಲಿ ಹಿ ಈಸ್ ಗುಡ್ ಎಟ್ ಪ್ರೆಸೆಂಟಿಂಗ್ ಸಮ್ ಪ್ರಾಡಕ್ಟ್ಸ್. ಬೈ ಪ್ರೆಸೆಂಟಿಂಗ್ ದ ಪ್ರಾಡಕ್ಟ್ಸ್ he sees to it that product gets the demand in the market. ಚೆನ್ನಾಗಿ ಅದು ಸೇಲ್ ಆದಮೇಲೆ ಅದರಲ್ಲಿ ಬರುವಂತಹ ಉತ್ತಮವಾದ ಗಳಿಕೆಯಲ್ಲಿ ಒಂದು ಪಾಲು ತಾನಿಟ್ಕೊಂಡು ಮತ್ತೊಂದು ಪಾಲನ್ನು ರಾಜಬೊಕ್ಕಸಕ್ಕೆ ಟ್ಯಾಕ್ಸ್ ಅಂತ ಕೊಡ್ತಾನೆ. ಅಲ್ಲಿ ಟ್ಯಾಕ್ಸ್ ರೂಪದಲ್ಲಿ ಹೋದಂತಹ ಆ ಹಣ ಮತ್ತೆ ಸಮಾಜದಲ್ಲಿ ಎಲ್ಲರ ಉಪಯೋಗಕ್ಕಾಗಿ ಆ ಒಂದು ಹಣ ಮತ್ತೆ ಸರ್ಕ್ಯುಲೇಷನ್ಗೆ ಬರುತ್ತೆ. ಹೀಗೆ ಇಂತಹ ಗುಣ ಇರುವಂತಹದ್ದು ಒಬ್ಬ ವೈಶ್ಯನಿಗೆ ಮಾತ್ರ. ಸೊ ಅಂತಹ ಗುಣ ಇವನು ಹೊಂದಿರೋದ್ರಿಂದ ದಿಸ್ ವೈಶ್ಯ ಈಸ್ ವೆರಿ, ಒಂದು ಸೊಸೈಟಿನಲ್ಲಿ ಅವನಿಗೆ ತನ್ನದೇ ಆದ ಒಂದು ಸ್ಥಾನ ಇದೆ, ಬಹಳ ಜನಗಳಿಗೆ ಉಪಯೋಗಿಯಾಗಿ ಅವನು ಕಂಡು ಬರ್ತಾನೆ. ಸೊ ಅದರಿಂದ ಎಲ್ಲೂ ಕೂಡ ಓನ್ಲಿ ಬ್ರಾಹ್ಮಣ ಈಸ್ ರಿಕ್ವೈರ್ಡ್, ಓನ್ಲಿ ಕ್ಷತ್ರಿಯ ಈಸ್ ರಿಕ್ವೈರ್ಡ್, ನಾಟ್ ಲೈಕ್ ದಟ್. ಎವ್ರಿ ಒನ್ ಈಸ್ ರಿಕ್ವೈರ್ಡ್, ಬಿಕಾಸ್ ಪ್ರತಿಯೊಬ್ಬರು ಕೂಡ ಅವರವರ ಗುಣ ಮತ್ತು ಸ್ವಭಾವವನ್ನು ಉಪಯೋಗಿಸಿಕೊಂಡು ಅವರೆಲ್ಲ ಮುಂದೆ ಬರ್ತಾ ಇದ್ದಾರೆ. ಸೊ ಅವರಲ್ಲಿ ಯಾವ ಒಂದು ಗುಣ ಸ್ವಭಾವಗಳಿದೆ ಅದರ ಆಧಾರದ ಮೇಲೆ ಅವರು ಇಂತಹ ಒಂದು ವರ್ಣಕ್ಕೆ ಸೇರಿದ್ದಾರೆ. ಸೊ ದಟ್ ಈಸ್ ದಿ ಐಡಿಯಾ ಆಫ್ ಸನಾತನ ಧರ್ಮ ಇಂಟ್ರಡ್ಯೂಸಿಂಗ್ ದಿಸ್ ವರ್ಣ. ಹಾಗೆ ಕೊನೆಯದಾಗಿ ಶೂದ್ರ ಅಂತ ಹೇಳ್ತಾರೆ. ಸೊ ಶೂದ್ರ ಅಂತ ಹೇಳಿದ ತಕ್ಷಣ ಅನೇಕ ಜನಗಳು ಆ ಪದವನ್ನೇ ಇಷ್ಟಪಡೋದಿಲ್ಲ. ಬಿಕಾಸ್ ಈ ಒಂದು ಜಾತಿ ವರ್ಗ ಅಂತ ಮಾಡಿರೋದ್ರಲ್ಲಿ ಇದು ಬಹಳ ಕೆಳಮಟ್ಟದ್ದು ಅನ್ನುವಂತಹ ಒಂದು ಥಿಂಕಿಂಗ್ ಬರೋ ಹಾಗೆ ಸಮಾಜದಲ್ಲಿ ಕೆಲವು ಸ್ವಾರ್ಥದಿಂದ ಇಂತಹ ರೀತಿಯಲ್ಲಿ ಇವುಗಳನ್ನೆಲ್ಲ ಉಪಯೋಗಿಸ್ತಾರೆ. ಬಟ್ ಇಲ್ಲಿ ಶೂದ್ರ ಅಂತ ಹೇಳಿದಾಗ ಅಕಾರ್ಡಿಂಗ್ ಟು ವೇದಾಂತ, ಹೂ ಈಸ್ ಆ್ಯಕ್ಚುಲಿ ಶೂದ್ರ? ದ ಒನ್ ಹೂ ಹ್ಯಾಸ್ ದಿ ರೆಡಿನೆಸ್ ಟು ಲರ್ನ್. ಬಹಳ ಆಶ್ಚರ್ಯ ಆಗುತ್ತೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ವೇದಾಂತ ಈ ಥರ ಹೇಳ್ತಾ ಇದ್ದಿಲ್ಲ. ವೇದಾಂತ ಇಸ್ ಟೆಲಿಂಗ್ ದ ಪರ್ಸನ್ ಒನ್ ಹೂ ಈಸ್
ರೆಡಿ ಟು ಲರ್ನ್, ದ ರೆಡಿನೆಸ್ ಅವನಲ್ಲಿ ಇದೆಯಲ್ಲ ಯಾವುದಕ್ಕೆ, ಕಲಿಯುವುದಕ್ಕೆ. ಹೀ ಇಸ್ ಕಾಲ್ಡ್ ಶೂದ್ರ ಅಂತಂದಾಗ ಹೌ ಟು ಬಿಲೀವ್ ದಿಸ್. ಯಾಕೆ ಅಂತಂದರೆ ಶೂದ್ರ ಅಂತಂದಾಗ ಅವನಿಗೆ ಶಾಲೆಗೆ ಪ್ರವೇಶ ಇಲ್ಲ, ಅವನು ಎಲ್ಲೂ ಬರೋ ಹಾಗಿಲ್ಲ, ಅವ್ರಿವ್ರು ಹೇಳಿ ಚಾಕ್ರಿ ಮಾಡ್ಕೊಂಡಿರಬೇಕು. ಸೊ ಈ ರೀತಿ ಇದ್ದಾಗ ಇಲ್ಲಿ ವೇದಾಂತ ಮಾತ್ರ ಅವನನ್ನು ದ ಒನ್ ಹೂ ಹ್ಯಾಸ್ ದ ರೆಡಿನೆಸ್ ಟು ಲರ್ನ್ ಆ್ಯಂಡ್ ರೆಡಿನೆಸ್ ಟು ಲಿಸನ್ ಆ್ಯಂಡ್ ರೆಡಿನೆಸ್ ಟು ಗ್ರೋ, ಇಂತಹವನನ್ನು ಶೂದ್ರ ಅಂತ ವೇದಾಂತ ಹೇಳ್ತಾ ಇದೆ ಅಂತಂದರೆ ವಾಟ್ ಈಸ್ ದಿಸ್? ಸಿ, who is of the nature of the ಸೇವಕ. ಸಿ, ಇಲ್ಲಿ ಇರುವಂತಹ ಒಂದು ಕ್ರಮವನ್ನು ನಾವು ವಿ ಹ್ಯಾವ್ ಟು ಸಿ. ಇಲ್ಲಿರೋ ಒಂದು ಕ್ರಮವನ್ನು ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಆ ಪ್ರೋಸೆಸ್ ಹೇಗಿದೆ ಅಂತ. ಒಬ್ಬ ಶೂದ್ರ ಅಂತ ಯಾರನ್ನು ಕರಿತೀವಿ ಅಂತ ವೇದಾಂತ ಹೇಳ್ತಾ ಇದೆ ಅಂತಂದರೆ ದ ಪರ್ಸನ್ ಹೂ ಹ್ಯಾಸ್ ದಿ ರೆಡಿನೆಸ್ ಟು ಲರ್ನ್, ರೆಡಿನೆಸ್ ಟು ಲಿಸನ್, ರೆಡಿನೆಸ್ ಟು ಗ್ರೋ ಅಂತಂದಾಗ ಅಲ್ಲಿ ಅವನು ಅನುಸರಿಸುವಂತಹ ಕ್ರಮ ಹೇಗೆ, ಅವನು ಇಲ್ಲಿ ವೇದಾಂತ ತಿಳಿಸ್ತಾ ಇರುವಂತಹ ಆ ಪ್ಲಾಟ್ಫಾರ್ಮ್ಗೆ ಅವನು ಹೇಗೆ ಬರ್ತಾನೆ. ಸೊ ಆ ಒಂದು ಪ್ರೋಸೆಸ್ನ ನೋಡಿದಾಗ ಗೊತ್ತಾಗುತ್ತೆ, ಎಸ್ ಇಟ್ ಈಸ್ ಕರೆಕ್ಟ್. ಸಿ, ಆ್ಯಕ್ಚುಲಿ ವೆನ್ ಕ್ಯಾನ್ ವಿ ಲರ್ನ್? ನಮ್ಮಲ್ಲಿ ವಿದ್ಯಾಭ್ಯಾಸ ಅಂತ ಹೇಳ್ತೀವಲ್ಲ, ಅದು ಹೇಗೆ ನಮಗೆ ಸಿಗುತ್ತೆ? ಜ್ಞಾನ ಸಂಪಾದನೆ ಸಾಮಾನ್ಯವಾಗಿ ನಮ್ಮ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಒಂದು ಗುರುಕುಲ ಪದ್ಧತಿ ಆರ್ ಆಶ್ರಮ ಪದ್ಧತಿ, ಅಲ್ಲಿ ಏನಾಗುತ್ತೆ, ಜ್ಞಾನದ ಸಂಪಾದನೆಗಾಗಿ ಒನ್ ಹ್ಯಾಸ್ ಟು ಗೋ ಟು ದಿ ಗುರುವಿನ ಬಳಿ ಇವನೇ ಹೋಗಬೇಕಾಗತ್ತೆ. ಮೇ ಬಿ ಇಟ್ ಈಸ್ ಎನ್ ಆಶ್ರಮ ಆರ್ ಎ ಗುರುಕುಲ, ಅಲ್ಲಿಗೆ ಅವನು ಹೋಗಬೇಕು. ಸೊ ಅಲ್ಲಿಯ ಪದ್ಧತಿಯ ಪ್ರಕಾರ ಯಾರೇ ಒಬ್ಬ ಶಿಷ್ಯ ಗುರುವಿನ ಬಳಿ ವಿದ್ಯೆಗಾಗಿ ಬಂದಿದ್ದಾನೆ ಅಂತ ಹೇಳಿದಾಗ ಆ ಗುರುಕುಲ ಅಥವಾ ಆಶ್ರಮ ಅನ್ನುವಂತಹದ್ದು ಜನರಲಿ ಊರಿನಿಂದ ಆಚೆ ಇರುವಂತಹ ವ್ಯವಸ್ಥೆ, ಊರೊಳಗಡೆ ಇರ್ತಿರಲಿಲ್ಲ. ಊರಿನಿಂದ ಬಹಳಷ್ಟು ಸಾಕಷ್ಟು ದೂರದಲ್ಲಿ ಇಂತಹ ಒಂದು ಗುರುಕುಲ ಅಥವಾ ಆಶ್ರಮಗಳು ಇರ್ತಾ ಇತ್ತು. ಬಿಕಾಸ್ ಅಲ್ಲಿ ವಿದ್ಯೆಗೆ ಅಂತ ಬರುವಂತಹವರು ಈ ಒಂದು ಊರೊಳಗಡೆ ಇರುವಂತಹ ಯಾವುದಕ್ಕೂ ಕೂಡ ಆಕರ್ಷಿತರಾಗಬಾರ್ದು, ಮತ್ತೆ ಅಲ್ಲಿಗೆ ಹೋಗಬೇಕು ಅನ್ನುವಂತಹದ್ದು ಅವರ ಮನಸ್ಸಿಗೆ ಬರಬಾರದು ಅಂತ ಹೇಳಿ ಸಾಮಾನ್ಯವಾಗಿ ಗುರುಕುಲ ಆ್ಯಂಡ್ ಆಶ್ರಮ ಅಂತಂದಾಗ ಇಟ್ ಯೂಸ್ ಟು ಬಿ ಕ್ವೈಟ್ ಅವೇ ಫ್ರಮ್ ದಿ ಊರು, ಸಿಟಿ. ಹೀಗೆ ಒಬ್ಬ ಶಿಷ್ಯ ಗುರುಕುಲ ಅಥವಾ ಆಶ್ರಮಕ್ಕೆ ವಿದ್ಯೆಗಾಗಿ ಬಂದಿದ್ದಾನೆ, ವಿದ್ಯಾ ಸಂಪಾದನೆ, ಜ್ಞಾನ ಸಂಪಾದನೆಗಾಗಿ ಬಂದಿದ್ದಾನೆ ಅಂತಂದಾಗ ಅವನಿಗೊಂದು ಅಡ್ಮಿಷನ್ ಸಿಗುತ್ತೆ ಅಷ್ಟೆ. ಹಿ ಗೆಟ್ಸ್ ಎನ್ ಅಡ್ಮಿಷನ್ ಟು ದಿ ಆಶ್ರಮ. ಅಲ್ಲಿ ಪದ್ಧತಿ ಏನು ಅಂತಂದರೆ, ಒಬ್ಬ ಶಿಷ್ಯ ಹೊಸದಾಗಿ ಜ್ಞಾನ ಸಂಪಾದನೆಗಾಗಿ ಬಂದಿದ್ದಾನೆ ಅಂತ ತಕ್ಷಣ ಕೂಡಲೇ ಅವನಿಗೆ ತರಗತಿಯ ಪ್ರವೇಶ ಇರಲ್ಲ, ಕೂಡಲೇ ಸಿಗುವಂತಹದ್ದು ಆಶ್ರಮದ ಪ್ರವೇಶ. ಹಿ ಕ್ಯಾನ್ ಎಂಟರ್ ಇನ್ ಟು ದಿ ಆಶ್ರಮ, ಹಿ ಗೆಟ್ಸ್ ಅಡ್ಮಿಷನ್ ದೇರ್ ಬಟ್ ನಾಟ್ ಟು ದಿ ಕ್ಲಾಸ್ ರೂಮ್. ಸೊ ತರಗತಿಗೆ ಅವನಿಗೆ ಪ್ರವೇಶ ಸಿಗ್ತಾ ಇರಲಿಲ್ಲ. ತರಗತಿಯ ಪ್ರವೇಶ ಅವನು ಪಡಿಬೇಕು ಅಂತಂದರೆ ಅಲ್ಲೂ ಕೂಡ ಅವನು ಅನೇಕ ರೀತಿಯ ಕೆಲವು ಯೋಗ್ಯತೆಗಳನ್ನು ಅವನು ಸಂಪಾದನೆ ಮಾಡಬೇಕಾಗುತ್ತೆ. ಅಲ್ಲಿಗೆ ಬೇಕಾಗಿರುವಂತಹ ಯೋಗ್ಯತೆಗಳು ಅವನು ತಂದೆ ತಾಯಿ ಬಳಿ ಇದ್ದಾಗ ಕಲ್ತಿರೋದಿಲ್ಲ. ಸೊ ಏಕಾಏಕಿ ಅವನನ್ನು ತಂದು ತರಗತಿನಲ್ಲಿ ಕೂಡಿಸಿದ್ರೆ ಆ ಒಂದು ಅವನಲ್ಲಿರುವಂತಹ ಮೈಂಡ್ ಸೆಟ್ ಏನಾಗುತ್ತೆ, ನಾಟ್ ಪಾಸಿಬಲ್ ಟು ಲಿಸನ್. ಸೊ ಆದ್ದರಿಂದ ಅವನನ್ನು ಪ್ರಿಪೇರ್ ಮಾಡಬೇಕು. ಆಶ್ರಮದಲ್ಲಿ ಒಬ್ಬ ಗುರು ಹೊಸದಾಗಿ ಬಂದಂತಹ ವಿದ್ಯಾರ್ಥಿ ಕೂಡ ತರಗತಿಯ ಒಳಗಡೆ ಬರಬೇಕು. ಬಟ್ ಏಕಾಏಕಿ ಅವನು ತರಗತಿಯ ಒಳಗಡೆ ಬಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ದ ಮೈಂಡ್ ಈಸ್ ನಾಟ್ ಪ್ರಿಪೇರ್ಡ್. ಸೊ ಅವನಿಗೆ ಬಹಳ ಕಷ್ಟ ಆಗುತ್ತೆ ತರಗತಿಗೆ ಏಕಾಏಕಿ ಪ್ರವೇಶವನ್ನು ಕೊಟ್ಟರೆ. ಆ ಉಳಿದವರ ಜೊತೆ ಅವನು ಕೂತ್ಕೊಂಡು ಆ ಒಂದು ಪಾಠವನ್ನು ಕೇಳಿಸ್ಕೊಳ್ಳೋದಕ್ಕಾಗಲಿ ಅಥವಾ ಫಾಲೋ ಮಾಡೋದಕ್ಕಾಗಲಿ ಅವನಿಗೆ ಬಹಳ ಕಷ್ಟ ಆಗುತ್ತೆ. ಸೊ ಅವನು ಕೂಡ ಅಲ್ಲಿ ತರಗತಿಯ ಪ್ರವೇಶ ಪಡಿಬೇಕು, ತರಗತಿಯ ಒಳಗೆ ಎಲ್ಲರಂತೆ ಕುಳಿತುಕೋಬೇಕು ಅಂತಂದಾಗ ಫಾರ್ ದಟ್ ಹಿ ನೀಡ್ಸ್ ಸರ್ಟನ್ ಕ್ವಾಲಿಫಿಕೇಷನ್ಸ್. ಅವನಿಗೆ ಕೆಲವು ಅನುಭವಗಳಾಗಬೇಕು. ಈ ಕಾರಣದಿಂದ ಆ್ಯಸ್ ಸೂನ್ ಆ್ಯಸ್ ಎ ನ್ಯೂ ಸ್ಟೂಡೆಂಟ್ ಹಿ ಎಂಟರ್ಸ್ ದಿ ಆಶ್ರಮ ಅಂತಂದಾಗ ಮೊದಲು ಅವನಿಗೆ ಆಶ್ರಮದಲ್ಲಿ ಅಲ್ಲಿ ಅನೇಕ ಬೇರೆ ಬೇರೆ ಸೆಕ್ಷನ್ಸ್ಗಳಿದೆ. ಒಂದು ಆಶ್ರಮ ಅಂತಂದಾಗ ದೆರ್ ಈಸ್ ಎ ಪಾಕಶಾಲೆ, ದೆರ್ ಈಸ್ ಎ ಗೋಶಾಲೆ, ಹೀಗೆ ಅನೇಕ ರೀತಿಯ ಬೇರೆ ಬೇರೆ
ಶ್ರಮದಾನ ಮಾಡುವಂತಹ ಜಾಗಗಳು ಆ ಆಶ್ರಮದಲ್ಲಿದೆ. ಹಾಗೇನಾಗುತ್ತೆ, ಫಸ್ಟ್ ಫ್ಯೂ ಡೇಸ್ ಹಿ ಹ್ಯಾಸ್ ಟು ವರ್ಕ್ ಇನ್ ಪಾಕಶಾಲೆ. ಪಾಕಶಾಲೆ ಅಂತಂದರೆ ಆಶ್ರಮದ ಅಡುಗೆ ಮನೆ, ಅಡುಗೆ ಶಾಲೆ. ಅಲ್ಲಿ ಟೀಚಿಂಗ್ ಸ್ಟಾಫ್, ಗುರುಗಳು ಯಾರ್ಯಾರು ಇರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಆಗಬೇಕು. ಆ ಆಶ್ರಮದಲ್ಲಿ ಅನೇಕ ಬೇರೆ ಬೇರೆ ಸೇವೆಗಳನ್ನು ಮಾಡ್ತಾ ಇರ್ತಾರೆ ಸೇವಕರು, ಅವರುಗಳ ಊಟದ ವ್ಯವಸ್ಥೆ ಆಗಬೇಕು. ಮತ್ತು ಜ್ಞಾನ ಸಂಪಾದನೆಗಾಗಿ ಅಂತ ಹೇಳಿ ಅನೇಕ ವಿದ್ಯಾರ್ಥಿಗಳು ಬಂದಿರ್ತಾರೆ, ಅವ್ರಿಗೂ ಕೂಡ ಊಟದ ವ್ಯವಸ್ಥೆ ಆಗಬೇಕಾಗುತ್ತೆ. ಸೊ ಎಲ್ಲರಿಗೂ ಕೂಡ ಒಟ್ಟಾಗಿ ಅಲ್ಲಿ ಆ ಪಾಕಶಾಲೆಯಲ್ಲಿ ಆಹಾರದ ತಯಾರು ಮಾಡುವಂತಹ ಜಾಗ ಅದಾಗಿರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ದಿ ಪಾಕಶಾಲೆ. ಸೊ ಯಾವಾಗ ಈ ಹೊಸ ವಿದ್ಯಾರ್ಥಿ ಜ್ಞಾನ ಸಂಪಾದನೆಗೆ ಅಂತ ಹೇಳಿ ಆಶ್ರಮಕ್ಕೆ ಬಂದಿರ್ತಾನೆ, ಅಲ್ಲಿ ಹಿ ಹ್ಯಾಸ್ ಟು ಡೂ ಸಮ್ ಸರ್ವೀಸ್ ಇನ್ ದಿ ಪಾಕಶಾಲೆ. ಅಲ್ಲೇನು, ಪಾಕಶಾಲೆಯನ್ನು ಸ್ವಚ್ಛಗೊಳಿಸುವಂತಹದ್ದು, ಅಲ್ಲಿ ತರಕಾರಿಗಳನ್ನು ತೊಳೆದು ಅದನ್ನೆಲ್ಲ ಹೆಚ್ಚಿಕೊಡುವಂತಹದ್ದು, ಮತ್ತು ಮುಖ್ಯವಾಗಿ ಅಡಿಗೆ ಕೆಲಸ ಮಾಡುವಂತಹವರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಂತಹದ್ದು. ಅದನ್ನು ತೊಗೊಂಬ ಇದನ್ನು ತೊಗೊಂಬ ಅಂತ ಅವ್ರು ಹೇಳಿದಾಗ ಅವರು ಹೇಳಿದ ಮಾತುಗಳನ್ನು ಕೇಳುವಂತಹದ್ದು, ಅವರಿಗೆ ಸಹಾಯಕನಾಗಿ ಅಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಗೋಶಾಲೆ ಇರುತ್ತೆ. ಆ ಗೋಶಾಲೆಯಲ್ಲಿ ಹಸುಗಳಿಗೆ ಸ್ನಾನ ಮಾಡಿಸುವಂತಹದ್ದು, ಹಸುಗಳು ಹಾಕಿರುವಂತಹ ಆ ಒಂದು ಗಂಜಲ, ಸಗಣಿ ಅದೆಲ್ಲ ಕ್ಲೀನ್ ಮಾಡಿ ಆ ಕೊಟ್ಟಿಗೆ ಎಲ್ಲ ತೊಳೆಯುವಂತಹದ್ದು. ಆಮೇಲೆ ಟೈಮ್ ಟು ಟೈಮ್ ಹಸುಗಳನ್ನು ಹಾಲನ್ನು ಹಿಂಡುವಂತಹದ್ದು. ಹೀಗೆ ಗೋಶಾಲೆಯಲ್ಲೂ ಕೂಡ ಹಸುವಿಗೆ ಮೇವು ಒದಗಿಸುವಂತಹದ್ದು. ಹೀಗೆ ಗೋಶಾಲೆಯಲ್ಲೂ ಕೂಡ ಅವನು ಕೆಲಸವನ್ನು ಮಾಡಬೇಕಾಗುತ್ತೆ. ಆಮೇಲೆ ಅರಣ್ಯಕ್ಕೆ ಹೋಗಿ ಕಟ್ಟಿಗೆಯನ್ನು ತರುವಂತಹದ್ದು, ಮತ್ತು ಅಲ್ಲಿ ನಿತ್ಯದಲ್ಲಿ ನಡೆಯುವಂತಹ ಕೆಲವು ಅಗ್ನಿ ಕಾರ್ಯ, ಕೆಲವು ಯಜ್ಞಗಳು ನಡೀತಾ ಇರುತ್ತೆ. ಆ ಯಜ್ಞಕ್ಕೆ ಬೇಕಾಗುವಂತಹ ಸಮಿತಿಗಳನ್ನು ತರುವಂತಹದ್ದು. ಹೀಗೆ ಹೊಸದಾಗಿ ಬಂದಂತಹ ಒಬ್ಬ ವಿದ್ಯಾರ್ಥಿ ಈ ರೀತಿಯಲ್ಲಿ ಶ್ರಮದಾನವನ್ನು ಮಾಡಬೇಕಾಗುತ್ತೆ. ಹಿ ಹ್ಯಾಸ್ ಟು ಡೂ ಲಾಟ್ ಆಫ್ ಸರ್ವೀಸ್. ಸೊ ಹೀಗೆ ಯಾತಕ್ಕೆ ಇದೆಲ್ಲ ಮಾಡಬೇಕು ಅಂತಂದರೆ, ಅವನಲ್ಲಿ ಹೆಚ್ಚು ಸೇವಾಭಾವ ಬರಬೇಕು. ಒನ್ ಶುಡ್ ಆಫರ್ ಹಿಮ್ಸೆಲ್ಫ್ ಟು ದಿ ಗುರು, ಆಫರ್ ಹಿಮ್ಸೆಲ್ಫ್ ಟು ದಿ ಆಶ್ರಮ, ಆಫರ್ ಹಿಮ್ಸೆಲ್ಫ್ ಟು ದಿ ವೃದ್ಧಾಸ್. ಅಲ್ಲಿ ವೃದ್ಧ ಅಂತಂದರೆ ಹಿರಿಯರು ಅಂತ. ಯಾವುದರಲ್ಲಿ ಹಿರಿಯರು? ಸೀನಿಯರ್ಸ್, ಜ್ಞಾನದಲ್ಲಿ ಹಿರಿಯರಾಗಿರ್ತಾರೆ, ಅಂತಹವರ ಸೇವೆ ಮಾಡಬೇಕು. ಸೊ ಯಾವಾಗ ವೆನ್ ಯು ಆರ್ ವೆರಿ ಮಚ್ ಸಿಟ್ಟಿಂಗ್ ನಿಯರ್ ಟು ದೀಸ್ ಜ್ಞಾನ ವೃದ್ಧಾಸ್, ಆಗಾಗ ಅವ್ರು ಮಾತನಾಡುವಾಗ ಅನೇಕ ರೀತಿಯ ಉಪದೇಶಗಳನ್ನು ಕೊಡ್ತಾ ಇರ್ತಾರೆ, ಅವೆಲ್ಲವನ್ನು ಗ್ರಹಿಸಬಹುದು. ಸೊ ಇಂತಹ ಅವಕಾಶ ಯಾವಾಗ ಸಿಗುತ್ತೆ ಅಂತಂದರೆ, ಆಶ್ರಮದಲ್ಲಿ ಸೇವಾಭಾವ ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿ ತನ್ನನ್ನು ತಾನು ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಇಂತಹ ಅನೇಕ ಅವಕಾಶಗಳು ಅವನು ಸಿಗುತ್ತೆ. ಪಾಕಶಾಲೆಯಲ್ಲಿ, ಗೋಶಾಲೆಯಲ್ಲಿ, ಅರಣ್ಯಕ್ಕೆ ಹೋಗಿ ಸಮಿತಿ ತರುವಂತಹದ್ದು, ಮತ್ತು ವೃದ್ಧರ ಸೇವೆ ಮಾಡುವಂತಹದ್ದು, ಇವೆಲ್ಲ ಮಾಡ್ತಾ ಮಾಡ್ತಾ ಅವನಿಗೆ ಆ ಸೀನಿಯರ್ಸ್ ಜೊತೆ ಸಂಪರ್ಕ ಬೆಳೆಯುತ್ತೆ. ಆ ಸೀನಿಯರ್ಸ್ ಜೊತೆ ಸಂಪರ್ಕ ಬೆಳೆದಾಗ ಅವ್ರು ಹೇಗೆ ಮಾತನಾಡ್ತಾರೆ, ಏನೆಲ್ಲ ವಿಚಾರಗಳನ್ನು ಹೇಳ್ತಾರೆ, ಅದರಿಂದ ಏನು ಉಪಯೋಗ ಇದೆ, ಇಂತಹ ಅನೇಕ ರೀತಿ ನೀತಿ ಅವನ್ನೆಲ್ಲ ಬಹಳ ಹತ್ತಿರದಿಂದ ಸೂಕ್ಷ್ಮವಾಗಿ ಅಭ್ಯಾಸ ಮಾಡ್ತಾ ಬರ್ತಾರೆ. ಸೊ ಈ ರೀತಿ ಅವನಲ್ಲಿ ತಾಳ್ಮೆ, ಸಹನೆ, ಯಾಕೆ ಅಂತಂದರೆ ಆ ತಾಳ್ಮೆ, ಸಹನೆ ಅನ್ನುವಂತಹದ್ದೆಲ್ಲ ಅವನು ಮೈಗೂಡಿಸಿಕೊಳ್ಳುವಂತಹದ್ದು. ಬಿಕಾಸ್ ಅನೇಕ ರೀತಿಯಲ್ಲಿ ಅವನಲ್ಲಿ ಸೇವೆ ಮಾಡಿರ್ತಾನೆ, ಪಾಕಶಾಲೆಯಲ್ಲಿ ಅಥವಾ ಗೋಶಾಲೆಯಲ್ಲಿ ಅಥವಾ ಅರಣ್ಯಕ್ಕೆ ಹೋಗುವಂತಹದ್ದು. ಹೀಗೆಲ್ಲ ಕೆಲಸ ಮಾಡಿ 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 ತಾಳ್ಮೆ. ಯಾಕೆ ತಾಳ್ಮೆ? ನಾನು ಇಲ್ಲೆಲ್ಲ ಕೆಲಸ ಚೆನ್ನಾಗಿ ಮಾಡಿದ್ರೆ ಒಂದು ಸ್ವಲ್ಪ ದಿವಸ ಆದಮೇಲೆ ನನ್ನ ತರಗತಿಯಲ್ಲಿ ಕೂಡಿಸ್ತಾರೆ ಅನ್ನುವಂತಹದ್ದು ಅವನಿಗೆ ಗೊತ್ತಾಗುತ್ತೆ. ಸೊ ಆ ಒಂದು ಸಮಯ ಬರಲಿ ಅಂತ ಹೇಳಿ ಅವನು ಬಹಳ ಸಹನೆಯಿಂದ ಕಾಯ್ತಾನೆ. ಮತ್ತು ಅದು ಆ ತಾಳ್ಮೆ ಅವನಲ್ಲಿ ಹೇಗೆ ಹೆಚ್ಚಾಗತ್ತೆ ಅಂತಂದರೆ, ಎಷ್ಟೆಷ್ಟು ಸೇವೆ ಮಾಡ್ತಾ ಹೋಗ್ತಾನೋ ಅಷ್ಟಷ್ಟು ಆ ತಾಳ್ಮೆ ಎನ್ನುವಂತಹದ್ದು ಹೆಚ್ಚಾಗುತ್ತೆ. ಸೊ ಹೀಗೆ ಅಲ್ಲಿ ಸಾಕಷ್ಟು ಶ್ರಮದಾನ ಮಾಡುವ ಮೂಲಕ ಸಹನೆ, ತಾಳ್ಮೆ ಅವೆಲ್ಲವನ್ನು ಅವನು ಬೆಳೆಸ್ಕೋತಾನೆ. ಸೊ ಈ ಅರ್ಥದಲ್ಲಿ ಆ ರೆಡಿನೆಸ್, ಹೀ ಈಸ್ ನೌ ರೆಡಿ. ದಟ್ ರೆಡಿನೆಸ್ ಅಂತಂದಾಗ ಯಾವುದೇ ಸಮಯದಲ್ಲಿ
ತನ್ನ ವಿಕಾಸ ಅವನು ಕಂಡುಕೋಬಹುದು. ಸೊ ಅದಕ್ಕೆ ಅವನು ಪ್ರಿಪೇರ್ ಆಗಿರ್ತಾನೆ, ಸಿದ್ಧವಾಗಿರ್ತಾನೆ. ತನ್ನಲ್ಲಿ ಆ ಒಂದು ಸಿದ್ಧತೆಯನ್ನು ತಂದುಕೊಳ್ಳೋದಕ್ಕೆ ಅವನು ಅನೇಕ ಶ್ರಮದಾನಗಳಲ್ಲಿ ಭಾಗಿಯಾಗಿರ್ತಾನೆ. ದಟ್ ಈಸ್ ಕಾಲ್ಡ್ ದಿ ರೆಡಿನೆಸ್. ಅದರಿಂದ ಇಲ್ಲಿ ಶೂದ್ರ ಅಂತ ಹೇಳಿದಾಗ ಹಿ ಈಸ್ ರೆಡಿ ಟು ಲರ್ನ್. ಆ ರೆಡಿ ಟು ಲರ್ನ್ ಅನ್ನೋ ಸ್ಟೇಜ್ಗೆ ಅವನು ಬರಬೇಕಾದ್ರೆ ಅನೇಕ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಆ ಕೆಲಸಗಳನ್ನು, ಸೇವೆಯನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಹಿ ಈಸ್ ರೆಪ್ರೆಸೆಂಟಿಂಗ್ ದಟ್ ಶೂದ್ರತ್ವ, ದಟ್ ಫಿಲಾಸಫಿ ಈಸ್ ದೇರ್. ಆ ವರ್ಕ್ ಕಲ್ಚರ್, ನಾನು ವರ್ಕ್ ಮಾಡಬೇಕು, ಶ್ರಮವನ್ನು ಹಾಕಬೇಕು, ಸೇವೆ ಮಾಡಬೇಕು, ಸರ್ವೀಸ್ ಕೊಡಬೇಕು. ಸೊ ಈ ಮನೋಭಾವ ಅವನಲ್ಲಿ, ಒಬ್ಬ ಶೂದ್ರ ಅಂತಂದಾಗ ಅವನನ್ನು ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋತೀವಿ. ಆದರೆ ಅವನಲ್ಲಿ ಎಷ್ಟು ತಾಳ್ಮೆ ಇದೆ ಮತ್ತು ಎಂತಹ ಒಂದು ಉತ್ತಮವಾದ ಮನೋಭಾವ ಇದೆ ಅಂತಂದರೆ ಲೆಟ್ ಮೀ ಸರ್ವ್ ಹಿಮ್, ಲೆಟ್ ಮೀ ಸರ್ವ್ ಹಿಮ್. ಸೊ ಆ ಲೆಟ್ ಮೀ ಸರ್ವ್ ಅನ್ನೋಂತಹದ್ದು ಅವನಲ್ಲಿ ಬೆಳೀಬೇಕು ಅಂತಂದರೆ ಅದು ಏಕಾಏಕಿ ಆಗೋದಿಲ್ಲ. ಅದಕ್ಕೆ ಮುಂಚೆ ಅವನು ಹೀಗೆ ಒಂದು ಆಶ್ರಮ ಅಂತ ಹೇಳಿ ಒಂದು ಗುರುವಿನ ಬಳಿ ಬಂದಾಗ ಅಲ್ಲಿ ಈ ಎಲ್ಲ ಪ್ರಿಪ್ರೇಷನ್ಸು ಅವನಿಗಾಗಬೇಕು. ತರಗತಿಯಲ್ಲಿ ಪ್ರವೇಶ ಪಡಿಬೇಕು ಅಂತಂದರೆ ಇವೆಲ್ಲ ಅವನಿಗಾಗಿರಬೇಕು. ಹಾಗಾಗಿ ಅವನು ತನ್ನನ್ನು ತಾನು ಆಶ್ರಮದಲ್ಲಿ ಹೆಚ್ಚು ಸೇವೆಗಳಲ್ಲಿ ತೊಡಗಿಸ್ಕೋತಾನೆ. ತೊಡಗಿಸಿಕೊಂಡ ನಂತರದಲ್ಲಿ ಯಾವುದೇ ಸಮಯದಲ್ಲಿ ಗುರು ಅವನನ್ನು ಒಳಗಡೆ ಬರೋದಕ್ಕೆ ಕರೀತಾನೆ. ನಾಳೆಯಿಂದ ನೀನು ತರಗತಿಗೆ ಬಾ, ನೀನು ಪಾಠ ಪ್ರವಚನಗಳು ನಿನಗೆ ಬೇಕು, ನಿನ್ನ ಆಶ್ರಮದಲ್ಲಿ ಕೆಲಸ ಮಾಡಿದ್ದು ಸಾಕು, ಈಗ ನೌ ಯು ಆರ್ ಕ್ವಾಲಿಫೈಡ್, ಯು ಕಮ್ ಅಂಡ್ ಸಿಟ್ ಇನ್ ದಿ ಕ್ಲಾಸ್ ರೂಮ್ ಅಂತ ಗುರು ಯಾವುದೇ ಸಮಯದಲ್ಲಿ ಅವನನ್ನು ಕರಿಬೋದು. ಸೊ ದ್ಯಾಟ್ ಆ ರೆಡಿನೆಸ್ ಟು ಲರ್ನ್, ಆ ಒಂದು ಸ್ಟೇಜ್ಗೆ ಅವನು ಬರೋದಕ್ಕೆ ಮುಂಚೆ ಸಾಕಷ್ಟು ಸೇವೆಯನ್ನು ಅವನು ಮಾಡಿರ್ತಾನೆ. ಸೊ ಸಿನ್ಸ್ ಹಿ ಈಸ್ ರೆಡಿ ಟು ಸರ್ವ್, ನೋ ಡೌಟ್ ಕೆಲವೇ ಸಮಯದಲ್ಲಿ ಅವನು ಜ್ಞಾನಿಯಾಗುವುದರಲ್ಲಿ ಸಂಶಯ ಇಲ್ಲ. ಬಿಕಾಸ್ ಹಿ ಹ್ಯಾಸ್ ಡನ್ ಸೋ ಮಚ್ ಆಫ್ ಸರ್ವೀಸ್. ಆ ರೆಡಿನೆಸ್ಗೆ ಅವನು ಬಂದಿದ್ದಾನೆ. ಯಾಕೆ ಇವನ್ನೆಲ್ಲ ಅವನು ಮಾಡಿದ್ದಾನೆ ಅಂತಂದರೆ ಹಿ ಈಸ್ ಪ್ರಿಪೇರ್ಡ್ ಟು ಲರ್ನ್. ಪ್ರಿಪೇರ್ಡ್, ಆ ಒಂದು ರೆಡಿನೆಸ್ಗೆ ಅವನು ಬಂದಿದ್ದಾನೆ ಅಂತಂದರೆ ಯಾವುದೇ ಸಮಯದಲ್ಲಿ ಅವನಲ್ಲಿ ಜ್ಞಾನ ಪ್ರವೇಶ ಆಗತ್ತೆ ಅನ್ನೋದಕ್ಕೆ ಸಂಶಯವೇ ಇಲ್ಲ. ಹೀಗೆ 4 ವರ್ಣಗಳು ಅಂತಂದರೆ ಈ ರೀತಿ ಅವರಲ್ಲಿರುವಂತಹ ಗುಣ ಸ್ವಭಾವಗಳನ್ನು ಗುರುತಿಸಿಕೊಂಡು ಆ ಮೂಲಕ ಅವರು ತಮ್ಮ ವಿಕಾಸವನ್ನು ಕಂಡುಕೊಳ್ಳುವಂತಹದ್ದು. ಅದರಿಂದ ಪರಮಾತ್ಮನ ವಿರಾಟ ಸ್ವರೂಪ ಅಂತಂದರೆ ಅದು ಕೂಡ ಈ ರೀತಿ. ಪರಮಾತ್ಮ ಅಂತ ಹೇಳಿದಾಗ ಅವನು ಎಲ್ಲವೂ ಆಗಿರ್ತಾನೆ. ಹೀಸ್ ಎ ಬ್ರಾಹ್ಮಣ, ಹೀಸ್ ಎ ಕ್ಷತ್ರಿಯ, ಹೀಸ್ ಎ ವೈಶ್ಯ, ಹೀಸ್ ಎ ಶೂದ್ರ. ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ದಿ ವಿರಾಟ ರೂಪ. ಸೊ ವಿರಾಟ ರೂಪ ಅಂತಂದ್ರೇನು? ಅವನು ಎಲ್ಲವೂ ಅವನೇ, ಬೇರೆ ಬೇರೆ ರೀತಿಯಲ್ಲಿ ಕಾಣ್ಬರ್ತಾ ಇದ್ದಾನೆ. ದಟ್ ಈಸ್ ಕಾಲ್ಡ್ ದಿ ವಿರಾಟ ರೂಪ. ದ ಸೇಮ್ ಪರಮಾತ್ಮ ಅಪಿಯರ್ಸ್ ಇನ್ ಮೆನಿ ಡೈಮೆನ್ಷನ್ಸ್. ದಟ್ ಈಸ್ ಕಾಲ್ಡ್ ವಿರಾಟ ರೂಪ. ಸೊ ಅದರಿಂದ ಪರಮಾತ್ಮನ ವಿರಾಟ ಸ್ವರೂಪ ಅಂತಂದರೆ ಅವನು ಇಲ್ಲಿ ಎಲ್ಲವೂ ಆಗಿರ್ತಾನೆ. ಪರಮಾತ್ಮ ಅಂದ ತಕ್ಷಣ ನಾವೇನು ಒಂದು ಮೂರ್ತಿಯನ್ನು ನಾವು ನಮ್ಮ ಕಲ್ಪನೆ ತಗೊಂಡಿದ್ದೀವಿ ಅದು ಮಾತ್ರ ಅಲ್ಲ. ಯಾಕೆ ಅಂತಂದರೆ ನಾವು ನಮ್ಮ ಇಷ್ಟದೈವ ಹೀಸ್ ನರಸಿಂಹ ಅಂತಂದಾಗ ಅವನನ್ನು ಆ ರೀತಿಯಲ್ಲಿ ಮಾತ್ರ ನಾವು ಗುರುತು ಮಾಡ್ಕೋತೀವಿ. ನರಸಿಂಹ ಅಂತಂದಾಗ ಸಿಂಹದ ತಲೆ ಇದೆ, ಅಥವಾ ಕೃಷ್ಣ ಅಂತ ಹೇಳಿದಾಗ ಕೈಯಲ್ಲಿ ಕೊಳಲಿದೆ, ಶಿವ ಅಂತ ಹೇಳಿದಾಗ ಭಸ್ಮಧಾರಿ, ಜಟಾಧಾರಿ, ತಲೆಯಲ್ಲಿ ಗಂಗೆ, ಈ ರೀತಿ ಕಲ್ಪನೆಗಳು ನಮ್ಮದು. ಸೊ ನಮ್ಮ ಇಷ್ಟ ದೈವ ಅಂತಂದಾಗ ಆ ದೈವನಿಗೆ ನಾವು ಒಂದು ರೂಪವನ್ನು ಕೊಟ್ಟು ಆ ರೀತಿಯಲ್ಲಿ ಮಾತ್ರ ನಾವು ನೋಡ್ತೀವಿ. ಬಟ್ ಆ್ಯಕ್ಚುಲಿ ವೇದಾಂತ ಏನು ಹೇಳುತ್ತೆ ಅಂತಂದರೆ ಪರಮಾತ್ಮ ಅಂತಂದರೆ ಈ ವಿರಾಟ ಸ್ವರೂಪಿ, ಅವನು ಎಲ್ಲವೂ ಆಗಿರೋವಂತಹವನು. ಆ ಎಲ್ಲವೂ ಆಗಿರೋವಂತಹವನು ಅಂತಂದ್ರೇನು? ಅವನಲ್ಲಿ ಎಲ್ಲ ಗುಣ ಸ್ವಭಾವಗಳು ಇದೆ. ಒಬ್ಬ ಬ್ರಾಹ್ಮಣನಲ್ಲಿರುವಂತಹ ಗುಣ ಸ್ವಭಾವ, ಒಬ್ಬ ಕ್ಷತ್ರಿಯನಲ್ಲಿರುವಂತಹ ಗುಣ ಸ್ವಭಾವ, ಒಬ್ಬ ವೈಶ್ಯನಲ್ಲಿರುವಂತಹ ಗುಣ ಸ್ವಭಾವ, ಹಾಗೂ ಒಬ್ಬ ಶೂದ್ರನಲ್ಲಿರುವಂತಹ ಸೇವಾಭಾವ. ಇವೆಲ್ಲವುಗಳನ್ನು ಅವನು ಮೇಳೈಸ್ಕೊಂಡಿದ್ದಾನೆ. ಎಲ್ಲವುಗಳನ್ನು ಮೇಳೈಸ್ಕೊಂಡಿರೋದ್ರಿಂದ ದಟ್ ಸೋ ಮೆನಿ ಥಿಂಗ್ಸ್ ವಿತಿನ್ ಹಿಮ್, ದಟ್ ಈಸ್ ದಿ ವಿರಾಟ ಸ್ವರೂಪ, ದಟ್ ಈಸ್ ದಿ ಪರಮಾತ್ಮ. ಪರಮಾತ್ಮ ಅಂತಂದರೆ ಹೀ ಈಸ್ ಎವ್ರಿಥಿಂಗ್. ಆ ಎವ್ರಿಥಿಂಗ್ ಅನ್ನುವಂತಹದ್ದು ಈ ಅರ್ಥವನ್ನು ಕೊಡುತ್ತೆ.
ಅದರಿಂದ ನಮ್ಮ ತ್ರೇತಾಯುಗ ಥರ ಯುಗಗಳ ಹಿಂದೆ ನಾವು ಹೋಗಿ ನೋಡಿದ್ರೆ ಪರಮಾತ್ಮ ಅಂತ ಹೇಳಿದಾಗ ಅಲ್ಲಿ ಪರಮಾತ್ಮನನ್ನು ವಿರಾಟ ಸ್ವರೂಪದಿಂದ ಪೂಜೆ ಮಾಡ್ತಾ ಇದ್ರು. ಆ ರೀತಿಯಲ್ಲಿ ಅವನ ಆರಾಧನೆ ನಡೀತಾ ಇತ್ತು. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಪರಮಾತ್ಮ ಅಂತಂದರೆ ನಾವು ಈಗ ಒಂದು ಹೇಗೆ ಬೇರೆ ಬೇರೆ ಹೆಸರುಗಳಿಂದ ಪರಮಾತ್ಮನನ್ನು ಕರಿತೀವಿ ಆ ಥರ ಅಲ್ಲ. ಅಲ್ಲಿ ಪರಮಾತ್ಮ ಅಂತಂದರೆ ದಟ್ ವಿರಾಟ ಸ್ವರೂಪ, ದಟ್ ವಿರಾಟ ಸ್ವರೂಪದಲ್ಲಿ ಪರಮಾತ್ಮನನ್ನು ಆರಾಧನೆ ಪೂಜೆ ಈ ರೀತಿ ಆ ತ್ರೇತಾಯುಗ ಅಂತಹ ಸಮಯದಲ್ಲಿ ನಡೀತಾ ಇತ್ತು. ಅಂಡ್ ಹಿ ಕಂಟಿನ್ಯೂಸ್, ಗೃಹಾಶ್ರಮೋ ಜಗನೋತು ಬ್ರಹ್ಮಚರ್ಯಂ ಹೃದೋ ಮಮ ವಕ್ಷಸ್ಥಾನಾದ್ವನೇ ವಾಸೋ ನ್ಯಾಸಃ ಶೀರ್ಷಣಿ ಸಂಸ್ಥಿತಃ. ಭಗವಂತನ ಊರು ಸ್ಥಳ ಈಸ್ ಕಾಲ್ಡ್ ದಿ ಗೃಹಸ್ಥಾಶ್ರಮ ಅಂತಂದರೆ ದಿಸ್ ವಿರಾಟ ಪುರುಷ, ದಟ್ ಮೀನ್ಸ್ ದಿಸ್ ಪರಮಾತ್ಮ ಈಸ್ ಎ ವಿರಾಟ ಸ್ವರೂಪಿ. ದಿಸ್ ವಿರಾಟ ಸ್ವರೂಪಿ ಅಂತಂದರೆ ಹಿ ಈಸ್ ಎವ್ರಿಥಿಂಗ್. ಸೊ ಇಂತಹ ವಿರಾಟ ಸ್ವರೂಪನ ತೊಡೆಗಳು, ಊರು ಸ್ಥಳ ಅಂತಂದರೆ ತೊಡೆಗಳು, ಪರಮಾತ್ಮನ ತೊಡೆಗಳು, ಅದು ಅಲ್ಲಿ ಗೃಹಸ್ಥಾಶ್ರಮ, ಅಲ್ಲಿ ಈ ಒಂದು ಗೃಹಸ್ಥಾಶ್ರಮ ಅನ್ನುವಂತಹದ್ದು ಅಲ್ಲಿಂದ ಹೊರಬಂದಿದೆ ಅಂತ ಇಲ್ಲಿ ವರ್ಣನೆ. ದಟ್ ಮೀನ್ಸ್ ಜನರಲಿ ಊರು ಸ್ಥಳ ಅಥವಾ ತೊಡೆಗಳು ಅಂತ ಹೇಳಿದಾಗ ದೇ ಆರ್ ಆಸ್ ಸ್ಟ್ರಾಂಗ್ ಆಸ್ ಲಯನ್ಸ್. ಎಷ್ಟು ಗಟ್ಟಿಯಾಗಿರುತ್ತೆ ತೊಡೆಗಳು, ಅಷ್ಟು ಭದ್ರವಾಗಿ ಮನುಷ್ಯ ತನ್ನನ್ನು ತಾನು ನೋಡ್ಕೋಬಹುದು. ಸೊ ತನ್ನ ಇಡೀ ದೇಹದಲ್ಲಿ ತೊಡೆಗಳ ಭಾಗ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿದ್ದಾಗ ಹಿ ಈಸ್ ಕೇಪಬಲ್ ಆಫ್ ಅಕ್ಸೆಪ್ಟಿಂಗ್ ಎನಿ ಟಾಸ್ಕ್, ಬಿಕಾಸ್ ಬೈ ಯೂಸಿಂಗ್ ದಟ್ ಸ್ಟ್ರಾಂಗ್ ತೊಡೆ he can accept any challenge. That means ಇಲ್ಲಿ ವೇದಾಂತ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಅಂತಂದರೆ, ಆಶ್ರಮ ಧರ್ಮ ಅಂತ ಹೇಳಿದಾಗ ಅಲ್ಲಿ ಕಂಡು ಬಂದಿರುವಂತಹ ಗೃಹಸ್ಥ ಅಂತಂದರೆ ದಟ್ ಗೃಹಸ್ಥ ಮಸ್ಟ್ ಬಿ ವೆರಿ ಸ್ಟ್ರಾಂಗ್. ಬಿಕಾಸ್ ಇನ್ ಎ ಸೊಸೈಟಿ ಒಬ್ಬ ಗೃಹಸ್ಥನ ರೆಸ್ಪಾನ್ಸಿಬಿಲಿಟಿ ಈಸ್ ವೆರಿ ವೆರಿ ಹೈ. He is answerable for everything in the society. He has to take care of so many people in the society. ಸೊ ಅದರಿಂದ ಅಷ್ಟೆಲ್ಲ ಜವಾಬ್ದಾರಿಗಳು ಒಬ್ಬ ಗೃಹಸ್ಥನಿಗೆ ಇದೆ ಅಂತಂದಾಗ ನ್ಯಾಚುರಲಿ ಹಿ ಮಸ್ಟ್ ಬಿ ವೆರಿ ಸ್ಟ್ರಾಂಗ್. ಸೊ ಅಷ್ಟೊಂದು ಸ್ಟ್ರಾಂಗು, ಅಷ್ಟೊಂದು ಸ್ಟ್ರೆಂತ್ ಅವನಿಗೆ ಎಲ್ಲಿಂದ ಬಂತು ಅಂತಂದರೆ ದಿಸ್ ವಿರಾಟ ಪುರುಷನ ತೊಡೆಯ ಭಾಗದಿಂದ ಈ ಒಂದು ಗೃಹಸ್ಥಾಶ್ರಮ ಅನ್ನುವಂತಹದ್ದು ಬಂದಿದೆ. ಸೊ ದಟ್ ಮಚ್ ಆಫ್ ಸ್ಟ್ರೆಂತ್ ಈಸ್ ರಿಕ್ವೈರ್ಡ್ ಟು ಬಿ ಇನ್ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮದಲ್ಲಿ ಇರುವಂತಹ ಒಬ್ಬ ಗೃಹಸ್ಥ ಅಂತಂದಾಗ ಇಟ್ ಈಸ್ ನಾಟ್ ದಟ್ ಈಸಿ. ಆಶ್ರಮ ಧರ್ಮ ಅಂತ ಹೇಳಿದಾಗ ಅಲ್ಲಿ 4 ರೀತಿಯಲ್ಲಿ ನಾವು ನೋಡ್ತೀವಿ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥಿ ಮತ್ತು ಸನ್ಯಾಸಿ ಅಂತ ಹೇಳಿ 4 ವರ್ಗಗಳನ್ನು ನೋಡ್ತೀವಿ. ಈ 4 ವರ್ಗಗಳಲ್ಲಿ, 4 ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಅನ್ನುವಂತಹದ್ದು ವೆರಿ ಟಾಪ್. ಮ್ಯಾಕ್ಸಿಮಮ್ ರೆಸ್ಪಾನ್ಸಿಬಿಲಿಟಿ ಈಸ್ ಆಲ್ವೇಸ್ ಫಾರ್ ಎ ಗೃಹಸ್ಥ. ಹೀ ಈಸ್ ಆನ್ಸರಬಲ್ ಫಾರ್ ಎವ್ರಿಥಿಂಗ್ ಇನ್ ದಿ ಸೊಸೈಟಿ. ಬಿಕಾಸ್ ಒಬ್ಬ ಗೃಹಸ್ಥನಿಗೆ ಮಾತ್ರ ಲೋಕದಲ್ಲಿ ಸಂಪಾದನೆ ಮಾಡೋದಕ್ಕೆ ಅವಕಾಶಗಳಿರುವಂತಹದ್ದು. ಬ್ರಹ್ಮಚಾರಿ ಅಂತ ಹೇಳಿದಾಗ ಅವನು ಹಿ ಈಸ್ ದೇರ್ ಇನ್ ದಿ ಆಶ್ರಮ. ಅಲ್ಲಿ ಅವನು ಆಶ್ರಮದಲ್ಲಿ ಸೇವೆ ಮಾಡಬೇಕು ಅಥವಾ ತರಗತಿಯಲ್ಲಿ ಕುಳಿತು ಪಾಠವನ್ನು ಕೇಳಬೇಕು. ಹಿ ಕೆನಾಟ್ ಕಮ್ ಟು ದಿ ಜಗತ್ ಅಂಡ್ ಅರ್ನ್ ಮನಿ. ಸೊ ಎ ಬ್ರಹ್ಮಚಾರಿ ಅವನ ಬಳಿ ದುಡ್ಡಿರೋದಿಲ್ಲ. So he cannot take any responsibility. His only responsibility is to learn the ಜ್ಞಾನ. ಸೊ ಆದ್ದರಿಂದ ಒಬ್ಬ ಬ್ರಹ್ಮಚಾರಿ ಅವನು ಸಂಪಾದನೆ ಮಾಡೋದಿಲ್ಲ, ಆದರೆ ಅವನಿಗೆ ಬೇಕಾಗಿರುವಂತಹ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಬೇಕಾಗಿರೋದು ಗೃಹಸ್ಥ. ಸೊ ಅವನನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಒಬ್ಬ ಗೃಹಸ್ಥ
ಸಂಪಾದನೆಯನ್ನು ಮಾಡಬೇಕಾಗತ್ತೆ. ಆಗಾಗ ಒಂದು ಆಶ್ರಮಕ್ಕೆ ಬೇಕಾಗಿರುವಂತಹ ಕೆಲವು ಸೌಕರ್ಯಗಳು, ಹಣದ ವ್ಯವಸ್ಥೆ ಇರಬಹುದು, ಧಾನ್ಯದ ವ್ಯವಸ್ಥೆ ಇರಬಹುದು, ಮತ್ತೊಂದು ಇರಬಹುದು, ಅವೆಲ್ಲವನ್ನು ಒಬ್ಬ ಗೃಹಸ್ಥ ಆಶ್ರಮಕ್ಕೆ ಕೊಡಬೇಕಾಗತ್ತೆ. ಸೊ ಅಲ್ಲಿ ಆಶ್ರಮ ಅಂತ ಹೇಳಿದಾಗ ಆಶ್ರಮವಾಸಿಗಳು, ಗುರುಗಳು ಅವರೆಲ್ಲರೂ ಕೂಡ ಇವನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಗೃಹಸ್ಥ ಇಸ್ ದೇರ್, ಅವನು ಸ್ವಲ್ಪ ಕೊಡ್ತಾನೆ, ಒಂದು ಅಂಶ ನಮಗೆ ಕೊಡ್ತಾನೆ ಅಂತ ಹೇಳಿ ಅವ್ರಗಳಿಗೆಲ್ಲ ಆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ದರಿಂದ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ, ಹೀ ಈಸ್ ಆನ್ಸರಬಲ್. ಒಬ್ಬ ಬ್ರಹ್ಮಚಾರಿಗೆ ಸಂಪಾದನೆಗೆ ಅವಕಾಶ ಇಲ್ಲ. ಒಬ್ಬ ಗೃಹಸ್ಥ ಮಾತ್ರ ಜಗತ್ತಿನಲ್ಲಿ ಸಂಪಾದನೆ ಮಾಡಬಹುದು. ವಾನಪ್ರಸ್ಥಿ ಅಂತ ಹೇಳಿದಾಗ ಅವನು ಇರೋದೆಲ್ಲವನ್ನ ಬಿಟ್ಕೊಟ್ಬಿಟ್ಟಿರ್ತಾನೆ. 50 ವರ್ಷ ಆಗ್ತಾ ಇದ್ದಾಗೆ ನನಗಿನ್ನೇನೂ ಬೇಡ ಅಂತ ಹೇಳಿ ಎಲ್ಲವನ್ನ ತ್ಯಜಿಸಿ ಮಕ್ಕಳುಗಳಿಗೆ ಒಪ್ಪಿಸಿ ಹೀ ಕಮ್ಸ್ ಟು ದಿ ಪ್ರಶಾಂತ ಸ್ಥಳ, ಶಾಂತವಾದ ಸ್ಥಳಕ್ಕೆ ಬಂದು ಏಕಾಗ್ರ ಚಿತ್ತದಿಂದ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋವಂಥದ್ದು. ಅವನು ವಾಂಟ್ಸ್ ಏನು? ವೆರಿ ಲಿಮಿಟೆಡ್, ಒಂದು ತುತ್ತು ಅನ್ನ ಮತ್ತು ಹೆಚ್ಚಿನ ವೇಳೆಯಲ್ಲಿ ಧ್ಯಾನವನ್ನು ಮಾಡುವಂತಹದ್ದು, ಮನಸ್ಸನ್ನು ಶಾಂತವಾಗಿಟ್ಕೊಳ್ಳುವಂತಹದ್ದು. ಸೊ ಅವನ ಫೋಕಸ್ ಎಲ್ಲಿರುತ್ತೆ ಅಂತಂದರೆ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋ ಕಡೆ ಅವನ ಫೋಕಸ್ ಇರುತ್ತೆ. ಸೊ ಹಿ ವಿಲ್ ನಾಟ್ ಕಮ್ ಟು ದಿ ಸಿಟಿ, ಹಿ ವಿಲ್ ನಾಟ್ ಕಮ್ ಟು ದಿ ಜಗತ್ ಆ್ಯಂಡ್ ಅರ್ನ್. ಸೊ ಒಬ್ಬ ವಾನಪ್ರಸ್ಥಿ ಅವನಿಗೆ ಬೇಕಾಗಿರುವಂತಹ ಆಹಾರ, ಒಂದು ಸಿಂಪಲ್ ಲಿವಿಂಗ್. ಅವನು ಸನ್ಯಾಸಿಯಂತೆ ಭಿಕ್ಷೆ ಅಂತ ಹೋಗದೆ ಹೋದರೂ ಕೂಡ ಅಲ್ಲಲ್ಲಿ ಕಣಜಗಳಲ್ಲಿ ಚೆಲ್ಲಿ ಹೋಗಿರುವಂತಹ ದವಸ ಧಾನ್ಯ ಕಾಳುಗಳನ್ನು ಆಯ್ದುಕೊಂಡು ಬಂದು ಅದನ್ನು ಬೇಯಿಸಿ ತಿಂತಾನೊಬ್ಬ ವಾನಪ್ರಸ್ಥಿ. ಸೊ ಅಂತಹವನಿಗೆ ಕೂಡ ಒಂದು ಮಾರ್ಗವನ್ನು ತೋರಿಸ್ಬೇಕಾಗತ್ತೆ. ಸೊ ಗೃಹಸ್ಥಾಶ್ರಮ ಅವನು ಕೂಡ ಅರ್ನ್ ಮಾಡ್ತಾ ಇಲ್ಲ ಅಂತಂದಾಗ ಅರ್ನ್ ಮಾಡ್ತಾ ಇರುವಂತಹದ್ದು ಯಾರು ಇಲ್ಲಿ? ಓನ್ಲಿ ಗೃಹಸ್ಥ. ಸೊ ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ದಟ್ some portion, some amount is to be given to the vanaprastha. So he has to take care of the vanaprastha. So even for a vanaprasthi, earning is not possible. And then ಸನ್ಯಾಸಿ ಅಂತಂದಾಗ ಅವನು ಎಲ್ಲವನ್ನ ಬಿಟ್ಟಿರೋಂಥವನು. ಅವನಿಗೆ ಲೋಕದ ಕಡೆಯಲ್ಲಿ ಯಾವ ರೀತಿಯ ಬಯಕೆಗಳು ಇಲ್ಲ, ಎಲ್ಲವನ್ನ ನಿರಾಕರಿಸಿ ಆ ದಿಕ್ಕಿಗೆ ಹೋಗಿರುವಂತಹದ್ದು. ನನಗಿನ್ಯಾವುದು ಬೇಡ. ಸೊ ಧರ್ಮ ಪ್ರಚಾರ, ಜ್ಞಾನವನ್ನು ಹಂಚುವಂತಹದ್ದು ಅದು ಸನ್ಯಾಸಿಯ ಲಕ್ಷಣ. ಮತ್ತು ಸಂಚಾರ, ಒಂದೇ ಜಾಗದಲ್ಲಿ ಇರೋ ಹಾಗಿಲ್ಲ. ಅವನು ಕೂಡ ತನ್ನ ಸ್ಥಳವನ್ನು ಬದಲಾಯಿಸ್ತಾ ಇರಬೇಕು. ಯಾಕೆ ಅಂತಂದರೆ ಎಲ್ಲೂ ಕೂಡ ಅವನು ಅಂಟ್ಕೋಬಾರ್ದು. ಯಾವ ರೀತಿಯ ಅಟ್ಯಾಚ್ಮೆಂಟ್ಸ್, ಈ ಊರು ಚೆನ್ನಾಗಿದೆ, ಈ ಜಾಗ ಚೆನ್ನಾಗಿದೆ, ನೋ ಸಚ್ ಅಟ್ಯಾಚ್ಮೆಂಟ್ಸ್. ಶಿ ಶುಡ್ ನಾಟ್ ಅಟ್ರಾಕ್ಟ್ ಟು ದೀಸ್ ಪ್ಲೇಸಸ್ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದಕ್ಕೂ ಅವನು ಅಟ್ರ್ಯಾಕ್ಟ್ ಆಗಬಾರ್ದು. ಸೊ ಈ ದೃಷ್ಟಿಯಿಂದ ಅವನು ಸದಾ ಸಂಚಾರಿ. ಸನ್ಯಾಸಿ ಅಂತಂದರೆ ಈಸ್ ಅ ಸಂಚಾರಿ. ಸೊ ಅವನ ಮೂಲ ಉದ್ದೇಶ ಏನು? ಧರ್ಮವನ್ನು ಪ್ರಚಾರ ಮಾಡುವಂತಹದ್ದು, ಜ್ಞಾನವನ್ನು ಹಂಚುವಂತಹದ್ದು, ಅವುಗಳನ್ನು ಮಾಡ್ತಾ ಇರ್ತಾನೆ. ಸೊ ಅವನು ಕೂಡ ಸಂಪಾದನೆ ಮಾಡೋ ಹಾಗಿಲ್ಲ. ಸೊ ಅವನಿಗೂ ಕೂಡ ಬೇಕಾಗತ್ತಲ್ಲ ಆಹಾರ. ಅವನು ಬದುಕಿ ಇವನ್ನೆಲ್ಲ ಮಾಡಬೇಕು. ಅವನು ಬದುಕಬೇಕು ಅಂತಂದರೆ ಅವನಿಗೂ ಕೂಡ ಊಟದ ವ್ಯವಸ್ಥೆ ಆಗಬೇಕು. ಅವನಿಗೂ ಕೆಲವು ಅಗತ್ಯತೆಗಳಿರುತ್ತೆ, ಅವುಗಳೆಲ್ಲ ಪೂರೈಸಬೇಕು ಅಂತಂದರೆ ಇಟ್ ಈಸ್ ದಿ ಗೃಹಸ್ಥ. ಅದರಿಂದ 4 ವರ್ಗಗಳಲ್ಲಿ, 4 ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಅಂತಂದಾಗ ದ ಮ್ಯಾಕ್ಸಿಮಮ್ ರೆಸ್ಪಾನ್ಸಿಬಿಲಿಟಿ ಈಸ್ ಆಲ್ವೇಸ್ ಫಾರ್ ಎ ಗೃಹಸ್ಥ. ಆದ್ದರಿಂದ ಎಲ್ಲರನ್ನೂ ನೋಡ್ಕೊಳ್ಳೋ ಅಷ್ಟು ಶಕ್ತಿ ಇವನಿಗೆ ಬೇಕು. ದಟ್ ಲಯನ್ ಸ್ಟ್ರೆಂತ್, ಅಷ್ಟು ಶಕ್ತಿ ಅವನಿಗೆ ಹೇಗೆ ಬರುತ್ತೆ ಅಂತಂದರೆ ವಿರಾಟ ಸ್ವರೂಪಿ ಭಗವಂತನ ತೊಡೆಗಳು ಹೇಗೆ ಈ ಜಗತ್ತನ್ನು ನಾನು ರಕ್ಷಿಸ್ತೀನಿ ಅಂತ ಗಟ್ಟಿಯಾಗಿ ನಿಂತಿದ್ದಾನೆ, ಅಂತಹ ವಿರಾಟ ಪುರುಷನ ತೊಡೆಯ ಭಾಗ ಅಂತಂದರೆ ಇಟ್ ಈಸ್ ಸೋ ಮಚ್ ಆಫ್ ಸ್ಟ್ರೆಂತ್ ಈಸ್ ದೇರ್ ಅಂತ. ದಟ್ ಈಸ್ ದಿ ಸಿಂಬಾಲಿಕ್ ಮೀನಿಂಗ್. ಸೊ ಅದರಿಂದ ಆ ಒಂದು ಪರಮಾತ್ಮನ ಊರು ಸ್ಥಳ, ಆ ತೊಡೆಯ ಭಾಗದಿಂದ ಈ ಒಂದು ಗೃಹಸ್ಥಾಶ್ರಮ ಅನ್ನುವಂತಹದ್ದು ಬಂದಿದೆ. ಅಂಡ್ ಹೃದಯ ಇಸ್ ದಿ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಆಶ್ರಮ ಅಂತಂದರೆ ಪರಮಾತ್ಮನ ಹೃದಯ. ಮತ್ತು ವಕ್ಷಸ್ಥಲ, ದಟ್ ಈಸ್ ಲಿಟಲ್ ಲೋವರ್ ಟು ದಿ ಹೃದಯ, ಈಸ್ ದಿ ವಾನಪ್ರಸ್ಥಾಶ್ರಮ. ಅಂಡ್ ತಲೆಯ ಭಾಗ ಇಸ್ ಕಾಲ್ಡ್ ದಿ ಸನ್ಯಾಸಾಶ್ರಮ.
ನ್ಯಾಸಃ ಶೀರ್ಷಣಿ ಸಂಸ್ಥಿತಃ. ಸೊ ಈ ವರ್ಣ ಮತ್ತು ಆಶ್ರಮಗಳ ಪುರುಷರ ಸ್ವಭಾವ ಅಗೈನ್ ಇಟ್ ಡಿಪೆಂಡ್ಸ್ ಅಕಾರ್ಡಿಂಗ್ ಟು ದೇರ್ ಬರ್ತ್. ಜನ್ಮಭೂಮಿಯ ಅನುಸಾರಿಣಿ, ಜನ್ಮಸ್ಥಾನಕ್ಕೆ ಅನುಸಾರವಾಗಿ ಉತ್ತಮ, ಮಧ್ಯಮ ಹಾಗೂ ಅಧಮ ಅನ್ನುವಂತೆ ಗುರುತಿಸ್ಕೊಂಡಿರ್ತಾರೆ. ಜನ್ಮಕ್ಕೆ ಅನುಸಾರವಾಗಿ ಅಂತ ಹೇಳಿರೋದ್ರಿಂದ ಅವರು ಪೂರ್ವದಲ್ಲಿ ಸಂಪಾದಿಸಿದಂತಹ ಸಂಸ್ಕಾರಗಳಿಗೆ ತಕ್ಕಂತೆ, ಅದು ಯಾವ ರೀತಿ ಬೇಕಾದ್ರೂ ಆಗಿರಬಹುದು ಸಂಸ್ಕಾರಗಳು ಅಂತ ಹೇಳಿದಾಗ, ಒಟ್ಟಿನಲ್ಲಿ ಪೂರ್ವ ಜನ್ಮಗಳಲ್ಲಿ ಅವರು ಸಂಪಾದಿಸಿದಂತಹ ಸಂಸ್ಕಾರಗಳಲ್ಲಿ ಅದಕ್ಕೆ ತಕ್ಕಂತೆ ಅವರ ನಡೆನುಡಿಗಳು ಕೂಡ ಇರುತ್ತೆ. ಸೊ ಇಲ್ಲಿ ಆ ಸಂಸ್ಕಾರಗಳು ಅಂತಂದಾಗ ಇಟ್ ಈಸ್ ನಥಿಂಗ್ ಬಟ್ ದಿ ಒಟ್ಟು ಪರಿಣಾಮ ಆಫ್ ದೇರ್ ಪಾಪ ಅಂಡ್ ಪುಣ್ಯ. ಸಂಸ್ಕಾರಗಳು ಅಂದ ತಕ್ಷಣ ಅದು ಪುಣ್ಯದಿಂದ ಬಂದಿರುವಂತಹ ಸಂಸ್ಕಾರ ಅಥವಾ ಪಾಪದ ಕರ್ಮಗಳಿಂದ ಬಂದಿರುವಂತಹದ್ದಲ್ಲ. ಸಮ್ ಟೋಟಲ್ ಆಫ್ ಬೋತ್ ಪುಣ್ಯ ಅಂಡ್ ಪಾಪ, ಅವುಗಳಿಂದ ಬಂದಿರುವಂತಹದ್ದು ಸಂಸ್ಕಾರ. ಆ ಸಂಸ್ಕಾರಗಳು ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ಈ ಆಶ್ರಮ ಧರ್ಮಿಗಳ ಅದರಲ್ಲೂ ಕೂಡ ನಾವು ಕೆಲವು ವ್ಯತ್ಯಾಸಗಳನ್ನು ನೋಡಬಹುದು. ದಟ್ ಮೀನ್ಸ್ ಉತ್ತಮ ಸ್ಥಾನದಿಂದ ಸಿಗುವಂತಹ ವರ್ಣ ಮತ್ತು ಆಶ್ರಮಗಳ ಸ್ವಭಾವ ಉತ್ತಮವಾಗಿರುತ್ತೆ. ಬಿಕಾಸ್ ಒಳ್ಳೆಯ ಕರ್ಮಗಳನ್ನು, ಪುಣ್ಯದ ಕರ್ಮಗಳನ್ನು ಮಾಡಿ ಆ ಮೂಲಕ ಸಂಪಾದಿಸಿದಂತಹ ಕೆಲವು ಸಂಸ್ಕಾರಗಳ ಕಾರಣದಿಂದ ಒಂದು ಉತ್ತಮ ಸ್ಥಾನವನ್ನು ಅವರು ಈ ವರ್ಣ ಮತ್ತು ಆಶ್ರಮಗಳಲ್ಲಿ, ಅಲ್ಲಿ ಆ ವರ್ಣ ಫಾಲೋ ಮಾಡ್ತಾ ಇರುವಂತಹದ್ದು, ಆಶ್ರಮವನ್ನು ಫಾಲೋ ಮಾಡ್ತಾ ಇರುವಂತಹವ್ರು ಯಾರಾಗಿರ್ತಾರೆ ಅವರ ಸ್ವಭಾವ ಆ ರೀತಿ ಉತ್ತಮವಾಗಿರುತ್ತೆ. ಆ್ಯಂಡ್ ಅದೇ ರೀತಿ ಮಧ್ಯಮ ಸ್ಥಾನ, ಅದರಿಂದ ದೊರಕುವಂತಹ ವರ್ಣ ಮತ್ತು ಆಶ್ರಮ, ಹಾಗೂ ನೀಚ ಸ್ಥಾನದಿಂದ ಉತ್ಪನ್ನವಾಗುವಂತಹ ವರ್ಣ ಮತ್ತು ಆಶ್ರಮ ಸ್ವಭಾವಗಳಿಗೆ ತಕ್ಕಂತೆ ಮತ್ತೆ ಕೆಲವರು ಕೂಡ ಆ ರೀತಿ. ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ದೇರ್ ಸಂಸ್ಕಾರಾಸ್ ವಿಚ್ ದೇ ಹ್ಯಾವ್ ಅರ್ನ್ಡ್ ಫ್ರಮ್ ದೇರ್ ಪ್ರೀವಿಯಸ್ ಬರ್ತ್ಸ್. ಅಂಡ್ ಸೊ ಶಮೋದಮಃ ತಪಃಶೌಚಂ ಸಂತೋಷ ಶಾಂತಿ ಆರ್ಜವಂ ಮದ್ಭಕ್ತಿಶ್ಚ ದಯಾ ಸತ್ಯಂ ಬ್ರಹ್ಮ ಪ್ರಕೃತಿಯಸ್ತ್ವಿಮಾಹ. ಶಮಃ ಅಂತಂದರೆ ಕಂಟ್ರೋಲಿಂಗ್ ದಿ ಮೈಂಡ್, ತಮಃ ಅಂತಂದರೆ ಕಂಟ್ರೋಲಿಂಗ್ ದಿ ಸೆನ್ಸ್ ಆರ್ಗನ್ಸ್, ಕಂಟ್ರೋಲ್ ಆಫ್ ದಿ ಆರ್ಗನ್ಸ್ ಆಫ್ ಪರ್ಸೆಪ್ಷನ್ಸ್ ಆಫ್ ಆ್ಯಕ್ಷನ್. ಸೊ ತಪಃ ಅಂತಂದರೆ ಏಕಾಗ್ರತೆಯಿಂದ ಕೂಡಿ ತಪಸ್ಸನ್ನು ಅದೊಂದು ರೀತಿಯ ಅಭ್ಯಾಸ. ಸೊ ಹ್ಯಾವಿಂಗ್ ಕಾನ್ಸ್ಟೆಂಟ್ ಪೆನಾನ್ಸ್ ದಟ್ ಈಸ್ ಟು ಬಿ ಪರ್ಫಾರ್ಮ್ಡ್, ತಪಸ್ಸು. ಸೊ ಯಾವ ರೀತಿಯ ತಪಸ್ಸು ಅಂತಂದಾಗ ಅಲ್ಲೂ ಕೂಡ ಅನೇಕ ರೀತಿಯ ಅಭ್ಯಾಸವನ್ನು ಮಾಡ್ತಾರೆ. ಕೆಲವು ಯೋಗಿಗಳಿರ್ತಾರೆ, ಕೆಲವು ಸಾಧುಗಳು, ಅವರೆಲ್ಲ ಒಂದೊಂದು ರೀತಿಯಲ್ಲಿ, ಕೆಲವರು ಅದನ್ನು ಹಠ ಸಾಧನೆ ಅಂತ ಕೂಡ ಹೇಳ್ತಾರೆ. ಮತ್ತು ಕೆಲವರು ದೇಹದಂಡನೆ ಮಾಡುವ ಮೂಲಕ ಕೆಲವು ಪರಿಶ್ರಮವನ್ನು ಹಾಕ್ತಾರೆ ಇತ್ಯಾದಿಗಳು. ಸೊ ಇವೆಲ್ಲ ಕೂಡ ಒಂದು ರೀತಿಯ ತಪಸ್ಸು. ಬಟ್ ಇಲ್ಲಿ ತಪಸ್ಸು ಅಂತ ಹೇಳಿದಾಗ ಲೈಫಲ್ಲಿ ಬಹಳ ಸಿಂಪಲ್ ಸ್ಟೆಪ್ಸ್ನ ಹಾಕ್ಕೊಂಡು ಯಾವುದೇ ಕಾರಣದಿಂದ ನಾನು ಅದನ್ನು ತಪ್ಪಿಸೋದಿಲ್ಲ ಅನ್ನೋವಂತಹದ್ದು ಕೂಡ ಒಂದು ರೀತಿಯ ತಪಸ್ಸು. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರೋಂತಹ ಮಕ್ಕಳುಗಳೇನು ಮಾಡ್ತಾರೆ, ಪರೀಕ್ಷೆ ಹತ್ತಿರ ಬರ್ತಾ ಇದ್ದಾಗ ಮತ್ತಷ್ಟು ಹೆಚ್ಚು ಶ್ರಮವನ್ನು ಹಾಕಬೇಕು ಅಂತ ಹೇಳಿ ದೊಡ್ಡವರು ಹೇಳ್ತಾರೆ, ನೀನು ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆಯಪ್ಪ, ನೀ ಏನು ಓದ್ತಾ ಇದೆಯಾ ಅದನ್ನು ಒಂದು ತಪಸ್ಸು ಅಂತ ತಿಳ್ಕೊಂಡು ಬಹಳ ಶ್ರದ್ಧೆಯಿಂದ ಅಭ್ಯಾಸ ಮಾಡು. ಸೊ ಆ್ಯಕ್ಚುಲಾಗಿ ಸ್ಟೂಡೆಂಟ್ ಅಂತ ಹೇಳಿದಾಗ ಅವನು ಓದೋದು ಅವನ ಒಂದು ಕೆಲಸ. ಆದರೆ ಜನರಲಾಗಿ ತಪಸ್ಸು ಅಂತ ಹೇಳಿದಾಗ ಎಲ್ಲೋ ಕಾಡಲ್ಲಿ ಒಂದು ಕಡೆ ಯಾವುದೋ ಒಂದು ಮರದ ಕೆಳಗಡೆ ಕೂತ್ಕೊಂಡು ದೇವ್ರನ್ನ ಧ್ಯಾನ ಮಾಡೋವಂತಹದ್ದನ್ನು ತಪಸ್ಸು ಈ ರೀತಿ ಅರ್ಥ ಮಾಡ್ಕೊಂಡಿರ್ತೀವಿ. ಆದರೆ ಇಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಒಂದು ಬುದ್ಧಿವಾದ ಹೇಳಬೇಕಾದ್ರೆ, ಇನ್ನೇನು ಎಕ್ಸಾಮ್ ಹತ್ತಿರ ಬರ್ತಾ ಇದೆ,
ಆ ಒಂದು ಪರೀಕ್ಷೆನ ಒಂದು ತಪಸ್ ಮಾಡ್ದಂಗೆ ಮಾಡಿಬಿಟ್ಟು ಯಶಸ್ಸು ನೀನು ಗಳಿಸ್ಕೋ ಅಂತ ಬುದ್ಧಿವಾದ ಹೇಳ್ತಾರೆ. ದಟ್ ಮೀನ್ಸ್ ಅಲ್ಲಿ ಅವ್ರು ಹೇಳ್ತಾ ಇರುವಂತಹ ಉದ್ದೇಶ ಏನು ಅಂತಂದರೆ, ಈ ಎಕ್ಸಾಮ್ ಮುಗಿಯೋವರೆಗೆ ನಿನ್ನ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ನೀನು ಗುರುತು ಮಾಡಿಕೊಂಡು ಎಷ್ಟೇ ಕಷ್ಟ ಬರಲಿ ನಾನು ಅದನ್ನು ಮೀರೋದಿಲ್ಲ ಅನ್ನುವಂತಹ ಒಂದು ನಿರ್ಧಾರವನ್ನು ನೀನು ತಗೊಂಡು ಅದನ್ನು ನೀನು ಅನುಸರಿಸು. ಫಾರ್ ಎಕ್ಸಾಂಪಲ್, ಈ ಎಕ್ಸಾಮ್ ಮುಗಿಯೋವರೆಗೆ ನಾನು ಚೆನ್ನಾಗಿ ಓದಬೇಕಾಗಿರೋದ್ರಿಂದ ಬೆಳಗ್ಗೆ ನಾನು 4 ಗಂಟೆಗೋ 5 ಗಂಟೆಗೋ ಹೇಳ್ತೀನಿ. ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, 5 ಗಂಟೆ ಅಂದರೆ 5 ಗಂಟೆಗೆ ಹೇಳಲೇಬೇಕು. ಮತ್ತು ದೇಹಕ್ಕೆ ಎಷ್ಟು ಅಗತ್ಯವೋ ಹಿತವಾದ ಮಿತವಾದ ಆಹಾರವನ್ನು ಸೇವಿಸುವಂತಹದ್ದು. ಮತ್ತು ಆರೋಗ್ಯದ ದೃಷ್ಟಿಯಿಂದ ಎಕ್ಸಾಮ್ ಮುಗಿಯೋವರೆಗೆ ಹೊರಗಡೆನಲ್ಲಿ ಜಂಕ್ ಫುಡ್ ತಿನ್ನೋದಿಲ್ಲ ಅನ್ನುವಂತಹದ್ದು. ಹೀಗೆ ಕೆಲವು ಅಭ್ಯಾಸಗಳನ್ನು ಅವರೇ ರೂಪಿಸಿಕೊಂಡು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋವಂತಹದ್ದು. ಸೊ ಲೈಫಲ್ಲಿ ತಪಸ್ಸು ಅಂತಂದರೆ ಹೇಳಿ ಕಾಡಿಗೆ ಹೋಗಿ ಮಾಡುವಂತಹದ್ದು ಅಂತಲ್ಲ. ಒಂದು ಮನೆಯಲ್ಲಿ ಕುಳಿತುಕೊಂಡು ಕೂಡ ಯಾರು ಬೇಕಾದ್ರೂ ಯಾವುದೋ ಒಂದನ್ನು ನನ್ನದಾಗಿಸ್ಕೋಬೇಕು. ಈಗ ಈವನ್ ಋಷಿ ಮುನಿಗಳು ಕೂಡ ತಪಸ್ಸನ್ನು ಯಾಕೆ ಮಾಡ್ತಾ ಇದ್ರು ಅಂತಂದರೆ ಅವ್ರ ಒಂದು ಉದ್ದೇಶ ಇಂತಹದ್ದಿರುತ್ತೆ. ನಾನು ಇಂತಹದ್ದನ್ನು ನಾನು ಸಾಕ್ಷಾತ್ಕಾರ ಮಾಡಬೇಕು, ಇಂತಹ ಒಂದು ಜ್ಞಾನ ನನಗೆ ಸಿಗಬೇಕು, ಅದು ಸಿಗೋವರೆಗೂ ನಾನು ತಪಸ್ಸು ಮಾಡ್ತೀನಿ. ಅವರು ಹೇಗೆ ಒಂದು ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾರೆ, ಎಕ್ಸಾಕ್ಟ್ಲಿ ಲೈಕ್ ದಟ್ ಇಲ್ಲೂ ಕೂಡ ಒಂದು ಉದ್ದೇಶವನ್ನು ಮೂಲವಾಗಿ ಇಟ್ಕೊಂಡು ಅದಕ್ಕಾಗಿ ಅದು ಎಷ್ಟೇ ಕಷ್ಟ ಆಗಿರಲಿ, ಮಳೆ ಗಾಳಿ ಅಂತ ಹೇಳಿ ಹವಾಮಾನದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡು ಬಂದರೂ ಕೂಡ ಯಾವ ರೀತಿಯ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಆ ರೀತಿ ಅದರಂತೆ ಎಷ್ಟೇ ಕಷ್ಟ ಆದರೂ ಕೂಡ ಆ ಸಮಯ ಬಂತು ಅಂತಾಗ ನಿದ್ರೆಯಿಂದ ಎಚ್ಚೆತ್ತು ತಪಸ್ಸಿನ ಆಚರಣೆಗೆ ಮುಂದಾಗುವೆ ಅಂತ ಹೇಳಿ ತೀರ್ಮಾನ ತಗೊಂಡು ಓದಕ್ಕೆ ಕೂತ್ಕೊಳ್ಳುವಂತಹದ್ದು. ಹೀಗೆ ತಪಸ್ಸು ಅಂತಂದರೆ ಇಟ್ ಈಸ್ ಲೈಕ್ ದಟ್. ಅದು ಬಿಟ್ಟು ಬೇರೆ ಏನೂ ಇಲ್ಲ. ದ ಫೋಕಸ್, ವೇರ್ ಈಸ್ ಯುವರ್ ಫೋಕಸ್ ಅಂತಂದರೆ ಓನ್ಲಿ ಟುವರ್ಡ್ಸ್ ಗೇನಿಂಗ್ ದಟ್ಸ್ ಆಲ್. ದಟ್ ಈಸ್ ತಪಸ್. ಸೊ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನಾನು ಓದ್ತೀನಿ ಅಂತ ಏನು ಒಂದು ತೀರ್ಮಾನ ತಗೋತಾನೆ, ಅದರಂತೆ ಕೊನೆಯವರೆಗೆ ಅವನ ಎಕ್ಸಾಮ್ಸ್ ಮುಗಿಯೋವರೆಗೂ ಕೂಡ ಅದನ್ನು ಫಾಲೋ ಮಾಡುವಂತಹದ್ದು. ಆ ರೀತಿಯಲ್ಲಿ ಗೃಹಸ್ಥ ಕೂಡ ಅವನು ಕೂಡ ಮನೆಯಲ್ಲೇ ಇದ್ಕೊಂಡು ಮಾಡುವಂತಹ ಅನೇಕ ತಪಸ್ಸು. ಫಾರ್ ಎಕ್ಸಾಂಪಲ್, ಸೂರ್ಯೋದಯಕ್ಕೆ ಮುಂಚೆನೇ ಎದ್ದು ನಿತ್ಯ ಕರ್ಮಗಳನ್ನು ಮಾಡಿ ಮುಗಿಸಿ, ದಟ್ ಮೀನ್ಸ್ ಸ್ನಾನ ಸಂಧ್ಯಾ ವಂದನೆ ಇವೆಲ್ಲ ಮಾಡಿ ಮುಗಿಸಿ, ಇನ್ನೇನು ಸೂರ್ಯ ಭಗವಾನ್ ಉದಯಿಸ್ತಾ ಇರುವಂತಹ ಸಮಯ ಅಂತ ಗೊತ್ತಾಗತ್ತೆ, ಆ ಸಮಯದಲ್ಲಿ ಕೇವಲ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಅದಕ್ಕೆ ಮುಂಚೆ ಸಂಧ್ಯಾ ವಂದನೆ ಆಗಿರಬೇಕು. ಸ್ನಾನ ಸಂಧ್ಯಾ ವಂದನೆ ಎಲ್ಲ ಸೂರ್ಯ ಉದಯವಾಗುವ ಮುಂಚೆ ಆಗಿರಬೇಕು. ಅಂತಂದರೆ ಸೂರ್ಯೋದಯಕ್ಕೆ ಮುಂಚೆನೇ ಆ ಮನೆಯ ಗೃಹಸ್ಥ ಎದ್ದಿರಬೇಕು. ಎದ್ದು ನಿತ್ಯ ವಿಧಿಗಳನ್ನು ಪೂರೈಸಿಕೊಂಡು ಸ್ನಾನ ಸಂಧ್ಯಾ ವಂದನೆ ಮಾಡಿ, ಸೂರ್ಯ ಇನ್ನೇನು ಬಾನಿನಲ್ಲಿ ಉದಯಿಸ್ತಾ ಇದ್ದಾನೆ, ಬರ್ತಾ ಇದ್ದಾನೆ, ಸೂರ್ಯ ಹುಟ್ಟೋ ಸಮಯ, ಆ ಟೈಮಲ್ಲಿ ಅರ್ಘ್ಯ ಪ್ರದಾನವನ್ನು ಮಾಡುವಂತಹದ್ದು. ಸೊ ಈ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಅವನು ತೀರ್ಮಾನ ತಗೊಂಡು ಅದಕ್ಕಾಗಿ ಅವನು ಎಷ್ಟೇ ಕಷ್ಟ ಆಗಲಿ ದಿನನಿತ್ಯ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂತಂದರೆ ದಟ್ ಈಸ್ ತಪಸ್. ಸೊ ತಪಸ್ಸು ಅಂದ ತಕ್ಷಣ ಇಟ್ ಈಸ್ ನಾಟ್ ದಟ್ ಒನ್ ಶುಡ್ ಗೋ ಟು ದಿ ಫಾರೆಸ್ಟ್. ಸೊ ಈ ರೀತಿಯಲ್ಲಿ ಒಂದು ಉತ್ತಮವಾದ ಬದುಕಿನಲ್ಲಿ ನಾವು ಹಾಕ್ಕೊಳ್ಳುವಂತಹ ಕೆಲವು ಸುಧಾರಣೆಗಳಲ್ಲಿ ತಪಸ್ಸು ಅನ್ನುವಂತಹದ್ದು ಕೂಡ ಬಹಳ ಮುಖ್ಯವಾದಂತಹ ಒಂದು ಕ್ರಮ. ಸೊ ತಪಸ್ಸು ಅಂತಂದಾಗ ದಟ್ ಈಸ್ ದಿ ಫಸ್ಟ್ ಸ್ಟೆಪ್. ಅಗೈನ್ ಅದು ಕೂಡ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಯು ಬಿಲಾಂಗ್ ಟು ವಿಚ್ ಆಶ್ರಮ. ಉದಾಹರಣೆಗೆ ಬ್ರಹ್ಮಚಾರಿ ಅಂತಂದಾಗ ಅವನು ಬೇಗ ಎದ್ದು ಓದುವಂತಹದ್ದು, ಗೃಹಸ್ಥ ಅಂದ ತಕ್ಷಣ ಅವನು ಬೆಳಗ್ಗೆ ಬೇಗ ಎದ್ದು ನಿತ್ಯ ವಿಧಿಗಳನ್ನು ಮುಗಿಸಿ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಕೊಟ್ಟು ಸಂಪಾದನೆಗಾಗಿ ಮನೆಯಿಂದ ಹೊರಡುವಂತಹದ್ದು. ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ದಟ್ ಈಸ್ ಹಿಸ್ ತಪಸ್ಸು. ಬಿಕಾಸ್ ಹಿ ಬಿಲಾಂಗ್ಸ್ ಟು ದಟ್ ಆಶ್ರಮ, ಗೃಹಸ್ಥಾಶ್ರಮ. ಸೊ ಫಾರ್ ಹಿಮ್ ಹಿ ಹ್ಯಾಸ್ ಟು ಅರ್ನ್ ಆ್ಯಂಡ್ ಟೇಕ್ ಕೇರ್ ಆಫ್ ದೀಸ್ ಅದರ್ 3
ವರ್ಗಾಸ್. ಸೊ ಕೆಲವರು ವಿದ್ಯಾರ್ಥಿಗಳೇನು ಮಾಡ್ತಾರೆ, ನಾನು ಈ ರೀತಿ ಕಠಿಣವಾಗಿ ಅಭ್ಯಾಸ ಮಾಡ್ತಾ ಇದ್ದೀನಿ, ಮಧ್ಯಾಹ್ನದ ಹೊತ್ತು ಕೂಡ ನಾನು ನಿದ್ದೆ ಮಾಡಬಾರ್ದು ಅಂತ ಏನು ಮಾಡ್ತಾರೆ, ಸ್ವಲ್ಪ ಆಹಾರ ಸ್ವೀಕರಿಸ್ತಾರೆ. ಯಾಕೆಂದರೆ ಹೆಚ್ಚು ಆಹಾರ ತಗೊಂಡ್ರೆ ನಾನು ನಿದ್ದೆಗೆ ಹೋಗ್ಬೋದು ಅಂತ. ಇನ್ಫ್ಯಾಕ್ಟ್ ಇಟ್ ಈಸ್ ರಾಂಗ್. ಬಿಕಾಸ್ ನೀನು ಕಂಟ್ರೋಲ್ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗತ್ತಲ್ಲಿ. ಕಡಿಮೆ ಆಹಾರ ತಗೊಳ್ಳೋದ್ರಿಂದ ಏನು, ದೇಹಕ್ಕೆ ಮೋಸ ಮಾಡೋಂಗೆ. ಸೊ ದೇಹ ದಂಡಿಸುವಂತಹದ್ದು ಈಸ್ ನಾಟ್ ಎ ಗುಡ್ ಕರ್ಮ. ದೇಹವನ್ನು ದಂಡಿಸುವಂತ ಎಲ್ಲೂ ಕೂಡ ಹೇಳಿಲ್ಲ. ಆ ದೇಹಕ್ಕೆ ಎಷ್ಟು ಅಗತ್ಯವಿದೆ ಅಷ್ಟು ಆಹಾರವನ್ನು ಕೊಟ್ಟರೆ ಅದೇ ನಿದ್ದೆ ಬರೋದಿಲ್ಲ. ಓನ್ಲಿ ವೆನ್ ಯು ಓವರ್ ಫೀಡ್ ದೆನ್ ದೆರ್ ಆರ್ ಚಾನ್ಸಸ್. ಸೊ ಎ ಸ್ಟೂಡೆಂಟ್ ಮಸ್ಟ್ ಬಿ ಕೇರ್ಫುಲ್ ಅಬೌಟ್ ಟೇಕಿಂಗ್ ದಿ ಫುಡ್. ಅದರಿಂದ ಅವನೇನು ನಾನು ಕಡಿಮೆ ತಗೋಬೇಕು ಅಂತಲ್ಲ, ಅಗತ್ಯಕ್ಕೆ ಬೇಕಾಗಿರೋ ಅಷ್ಟನ್ನು ನಾನು ತಗೊಳ್ಳೇಬೇಕು. ಸೊ ಇದೆಲ್ಲ ತಪಸ್ಸು ಅಂತಂದಾಗ ಈ ರೀತಿ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಹೆಚ್ಚು ಶ್ರಮನೂ ಹಾಕಬಾರ್ದು, ತೀರ ಸೋಂಬೇರಿಯಾಗೂ ಇರಬಾರ್ದು. ವಾಟ್ ಈಸ್ ಆ್ಯಕ್ಚುಲಿ ರಿಕ್ವೈರ್ಡ್ ಫಾರ್ ದಟ್ ಈಸ್ ಟು ಬಿ ಡನ್ ವಿತೌಟ್ ಮಿಸ್ಸಿಂಗ್. ದಟ್ ವಿತೌಟ್ ಮಿಸ್ಸಿಂಗ್ ಈಸ್ ಕಾಲ್ಡ್ ದಿ ತಪಸ್. ನೆಕ್ಸ್ಟು ಈ ರೀತಿ ಪ್ರಾಕ್ಟಿಕಲ್ ಆಗಿ ಕೆಲವುಗಳನ್ನು ಯೋಚನೆ ಮಾಡಿದಾಗ ಗೊತ್ತಾಗತ್ತೆ ಯಾವ ರೀತಿಯ ತಪಸ್ಸು, ಎಷ್ಟು ದೊಡ್ಡ ತಪಸ್ಸು ನಾವು ಮಾಡ್ತಾ ಇದ್ದೀವಿ. ನಾವು ಯಾವ ಆಶ್ರಮಕ್ಕೆ ಸೇರಿದ್ದೀವಿ ಅಲ್ಲಿ ನಾವು ಮಾಡ್ತಾ ಇರೋವಂತಹದ್ದು ನಾವೇ ನಮ್ಮನ್ನು ಅವಲೋಕಿಸಿಕೊಂಡಾಗ, ಒಬ್ಬ ಸ್ಟೂಡೆಂಟ್ ಅವಲೋಕಿಸಿಕೊಂಡಾಗ ಅವನು ಗೊತ್ತಾಗುತ್ತೆ. ಅದೇ ರೀತಿ ಗೃಹಸ್ಥ ತನ್ನನ್ನು ತಾನು ಅವಲೋಕನ ಮಾಡಿಕೊಂಡಾಗ ನಾನು ಯಾವ ರೀತಿಯ ತಪಸ್ಸು ಮಾಡ್ತಾ ಇದ್ದೀನಿ, ಒಬ್ಬ ವಾನಪ್ರಸ್ಥಿ ನಾನು ಕೂಡ ಕರೆಕ್ಟ್ ಆಗಿದ್ದೀನ, ಅದರಂತೆ ಒಬ್ಬ ಸನ್ಯಾಸಿ. ಹೀಗೆ ಪ್ರಾಕ್ಟಿಕಲ್ ಆಗಿ ಅವರವರ ಕೆಲಸವನ್ನು, ಅವರವರ ಜವಾಬ್ದಾರಿಗಳನ್ನು ಅವರೇ ಅವಲೋಕನ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋವಂತಹದ್ದು. ಅವಲೋಕನ ಅಂತಂದ್ರೆ ಅಗೇನ್ ಇಟ್ ಈಸ್ ನಥಿಂಗ್ ಬಟ್ ದಿ ಫೋಕಸ್. ಸೊ ಕಾನ್ಸ್ಟೆಂಟ್ ಫೋಕಸ್ ಅಬೌಟ್ ವಾಟ್ ಐ ಆಮ್ ಡೂಯಿಂಗ್, ದಟ್ ಈಸ್ ತಪಸ್. ನೆಕ್ಸ್ಟ್ ಶೌಚಂ. ಶೌಚಂ ಅಂತಂದರೆ ಟು ಮೇಂಟೈನ್ ದಿ ಕ್ಲೆನ್ಲಿನೆಸ್ ಅರೌಂಡ್ ಯು. ಟು ಮೇಂಟೈನ್ ಕ್ಲೆನ್ಲಿನೆಸ್ ಅರೌಂಡ್ ಯು. ಅರೌಂಡ್ ಯು ಅಂತಂದಾಗ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಬೋತ್. ಸೊ ಸ್ಪೀಕಿಂಗ್ ಓನ್ಲಿ ಟ್ರೂತ್, ನಾನು ಸತ್ಯವನ್ನೇ ಮಾತನಾಡ್ತೀನಿ, ಸತ್ಯವನ್ನು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ನಾನು ಮಾತನಾಡೋದಿಲ್ಲ. ಸತ್ಯ ಮಾತಾಡೋದು ಮಾತ್ರ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈಸ್ ಆಲ್ಸೋ ಎ ಗ್ರೇಟ್ ತಪಸ್ಯ. ಯಾರಿಗೂ ಹಿಂಸೆ ಆಗುವಂತಹದ್ದು ಬದುಕ್ತೀನಿ ಅನ್ನುವಂತಹದ್ದು ತಪಸ್ಯ. ಶೌಚಂ, ನನ್ನ ಒಳಗೆ ಹೊರಗೆ ಸುತ್ತಮುತ್ತ ಚೆನ್ನಾಗಿ ಶುಚಿಯಾಗಿ ಇಟ್ಕೋತೀನಿ, ಈಸ್ ಎ ತಪಸ್ಯ. ಹೀಗೆ ತಪಸ್ಸು ಅಂತ ಹೇಳಿದಾಗ ಅದು ಈ ಎಲ್ಲ ಅರ್ಥಗಳನ್ನು ಕೊಡುತ್ತೆ. ಅದರಿಂದ ನಾವೇ ಅನಲೈಸ್ ಮಾಡ್ಕೋಬೇಕು ನಮ್ಮ ಲೈಫ್ನ. ನಾನು ವೇರ್ ಐ ಬಿಲಾಂಗ್ ಟು, ವಾಟ್ ಐ ಆಮ್ ಸಪೋಸ್ ಟು ಡೂ, ವಾಟ್ ಐ ಆಮ್ ನಾಟ್ ಸಪೋಸ್ ಟು ಡೂ. ಅದು ತಪಸ್ಸು ಅಂತ ಹೇಳಿದಾಗ ಇಟ್ ಈಸ್ ನಾಟ್ ದಟ್ ಈಸಿ. ಪವಿತ್ರತಾ. ವಾಟ್ ಈಸ್ ಪವಿತ್ರತಾ? ಸಿನ್ಸಿಯರ್ ಇನ್ ಎಫರ್ಟ್ಸ್ ಈಸ್ ಕಾಲ್ಡ್ ದಿ ಪವಿತ್ರತಾ. ದರ್ ಈಸ್ ನೋ ಕ್ರೂಕೆಡ್ನೆಸ್ ಇನ್ ಪುಟಿಂಗ್ ದಿ ಎಫರ್ಟ್ಸ್. ನಾವು ಮಾಡಬೇಕಾಗಿರುವಂತಹ ಕೆಲಸದಲ್ಲಿ ವಂಚನೆ ಮಾಡದೇ ಇರುವಂತಹದ್ದು, ದಟ್ ಈಸ್ ಕಾಲ್ಡ್ ದಿ ಪವಿತ್ರತಾ. ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಡೂ ದಟ್ ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಕಂಪ್ಲೀಟ್. ಸೊ ಆ ಒಂದು ಕಂಪ್ಲೀಷನ್ಸ್ಗೆ ನಾವು ಎಷ್ಟು ಎಫರ್ಟ್ಸ್ ಹಾಕಬೇಕು, ಆ ಎಫರ್ಟ್ಸ್ನಲ್ಲಿ ಮೋಸ ಆಗಬಾರ್ದು. ದಟ್ ಈಸ್ ಕಾಲ್ಡ್ ದಿ ಪವಿತ್ರತಾ. ಅದೇ ರೀತಿ ಇಂಟೆನ್ಷನ್ ಮಸ್ಟ್ ಬಿ ವೆರಿ ಕ್ಲೀನ್. ಇಂಟೆನ್ಷನ್ ಮಸ್ಟ್ ಬಿ ವೆರಿ ಕ್ಲೀನ್. ದಟ್ ರೆಫರ್ಸ್ ಟು ಶೌಚ. ಮತ್ತು ಸಂತೋಷ. ಸಂತೋಷ ಅಂತಂದರೆ ತುಷ್ಟಿ ಅಂತ ಹೇಳ್ತಾರೆ, ತೃಪ್ತಿ ಅಂತ ಹೇಳ್ತಾರೆ. ತೃಪ್ತಿ, ಬಿಕಾಸ್ ಆಫ್ ತೃಪ್ತಿ ಒನ್ ಅಂಡರ್ಸ್ಟ್ಯಾಂಡ್ಸ್ ದಿ ಸಂತೋಷ. ತೃಪ್ತಿ ಅನ್ನುವಂತಹದ್ದು ಇಟ್ ಈಸ್ ಎ ಭಾವನೆ ದಟ್ ಯು ಎಕ್ಸ್ಪೀರಿಯನ್ಸ್ ವಿತಿನ್. ದೆನ್ ಓನ್ಲಿ ಯು ವಿಲ್ ಕಾಲ್ ಇಟ್ ಸಂತೋಷ.
ಸೊ ತುಷ್ಟಿ ಅನ್ನುವಂಥದ್ದು ಇಟ್ಸ್ ಎನ್ ಎಮೋಷನ್, ಇಟ್ಸ್ ಎ ಭಾವನೆ. ಸೊ ಇನ್ಫ್ಯಾಕ್ಟ್ ಬ್ರಾಹ್ಮಣ ಅಂತಂದಾಗ ದೇರ್ ಇಸ್ ಎ ಕ್ವಾಲಿಟಿ. ವಾಟ್ ಈಸ್ ಇಟ್? ಬಿ ಸಂತುಷ್ಟ ಇನ್ ವಾಟ್ ಎವರ್ ಯು ಹ್ಯಾವ್. ಅಗೇನ್ ಇಟ್ ಈಸ್ ನಾಟ್ ಜಾತಿ. Brahmanatva, that philosophy, the person who comes under that philosophy, what it says, whatever you have, with that you have to be santushti. ಅದಕ್ಕಿಂತ ನಂಗೆ ಜಾಸ್ತಿ ಬೇಕು ಅಂತಂದ್ರೆ ಯು ಆರ್ ನಾಟ್ ಎ ಬ್ರಾಹ್ಮಣ. ಸೊ ಕಾನ್ಸ್ಟೆಂಟ್ಲಿ ನರ್ಚರ್ ಯುವರ್ ಟ್ಯಾಲೆಂಟ್ಸ್ ಟು ಗ್ರೋ ಹೈಯರ್. By accepting whatever you have is sufficient for me. Be happy with the material benefit that you already have. ನಿನ್ನಲ್ಲಿ ಏನಿದೆ that is sufficient, because what is your goal? Somewhere you have to use your talents to come up in the life. So you don't have to depend on the laukika vastu for your growth. That is Brahmanatva. So ನಿನ್ನಲ್ಲಿ ಏನಿದೆ that is sufficient. Be happy with that. ಅದರಿಂದ ಬ್ರಾಹ್ಮಣ ಅಂತ ಹೇಳಿದಾಗ he should understand the difference between the need and wants. That is santushta or santosha. ಅಂಡ್ ಕ್ಷಾಂತಿ. ಕ್ಷಾಂತಿ ಅಂತಂದರೆ ಸಾಮಾನ್ಯವಾಗಿ ಕ್ಷಮಿಸುವ ಗುಣವನ್ನು ಹೊಂದಿರುವಂತಹದ್ದನ್ನು ಕ್ಷಾಂತಿ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಯಲ್ ಮೀನಿಂಗ್ ಆಫ್ ಕ್ಷಾಂತಿ ಈಸ್ ಮಚ್ ಮೋರ್ ಡೀಪರ್ ದ್ಯಾನ್ ದಿಸ್. ಉದಾಹರಣೆಗೆ ಯಾರೋ ಒಬ್ಬರು ತಪ್ಪು ಮಾಡಿದ್ದಾರೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ಯಾರೋ ಬೇರೆಯವರು ಮಾಡಿರೋ ಒಂದು ತಪ್ಪಿನಿಂದ, ಅದರ ಪರಿಣಾಮದಿಂದ ನೇರವಾಗಿ ನಮಗೆ ತೊಂದರೆ ಆದಾಗ ಅವ್ರನ್ನ ಕ್ಷಮಿಸುವಂತಹದ್ದು ಮಾತ್ರ ಅಲ್ಲ, ದ ಎಂಟೈರ್ ಎಪಿಸೋಡ್ನೇ ಮರೆತು ಬಿಡುವಂತಹದ್ದು. ಅವನಿಂತಹ ಕೆಲಸವನ್ನು ಮಾಡಿದ್ದಾನೆ, ಅದನ್ನು ಮರೀದ ಹೋದರೆ ಮತ್ತೆ ನಾನು ಅವನನ್ನು ಕ್ಷಮಿಸಿದೆ ಅಂತ ಹೇಳ್ಕೊತಾ ಇರಬೇಕಾಗುತ್ತೆ. ನೋ, ಅದ್ರ ಬದಲು ಅವನೇನೋ ಒಂದು ಮಾಡಿದಾಗ ನೇರವಾಗಿ ಅಥವಾ ಅಪರೋಕ್ಷವಾಗಿ ಅದರಿಂದ ತೊಂದರೆಯನ್ನು ಅನುಭವಿಸೋಂಗೆ ಆಯಿತು. ಫಾರ್ ದಟ್ ಹೀ ಈಸ್ ರೆಸ್ಪಾನ್ಸಿಬಲ್, ಬಿಕಾಸ್ ಆಫ್ ಹಿಮ್ ಇದೆಲ್ಲ ಆಯಿತು ಅಂತ ಅಂದ್ಕೊಂಡು ಕೇವಲ ಅವನನ್ನು ಕ್ಷಮಿಸೋದಲ್ಲ, ಇಂತಹದ್ದು ನನ್ನ ಜೀವನದಲ್ಲಿ ನಡೀತು ಅನ್ನೋಂತಹ ಆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ ದಟ್ ಈಸ್ ಟು ಬಿ ರಿಮೂವ್ಡ್. ದಟ್ ಈಸ್ ಶಾಂತಿ. ಸೊ ಅದು ಮತ್ತೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಅದು ಈ ರೀತಿ ಆಗಿತ್ತು ಅನ್ನುವಂತಹ ಒಂದು ನೆನಪು ಕೂಡ ನಮ್ಮಲ್ಲಿ ಉಳ್ಕೋಬಾರ್ದು. ಅದರಿಂದ ನಾಟ್ ಓನ್ಲಿ ಟು ಫರ್ಗಿವ್ ಬಟ್ ಆಲ್ಸೋ ಯು ಶುಡ್ ಫರ್ಗೆಟ್ ದಟ್. ದಟ್ ಈಸ್ ದಿ ರಿಯಲ್ ಶಾಂತಿ. ಆ್ಯಂಡ್ ಆರ್ಜವಂ ಅಂತಂದರೆ ನೇರವಾಗಿ ನಡ್ಕೊಳ್ಳುವಂತಹದ್ದು. ನೇರ ನಡೆ, ನೇರ ನುಡಿ ಈಸ್ ಕಾಲ್ಡ್ ದಿ ಆರ್ಜವಂ. ಅಂದರೆ ನಾ ಏನು ಹೇಳ್ತೀನಿ ಅದನ್ನು ಮಾಡ್ತೀನಿ, ಅಥವಾ ನಾನು ಏನು ಮಾಡ್ತಾ ಇದ್ದೀನಿ, ನಾ ಯಾವುದನ್ನು ಅನುಸರಿಸ್ತಾ ಇದ್ದೀನಿ ಅದನ್ನು ಮಾತ್ರ ನಾನು ಮಾತನಾಡ್ತಾ ಇದ್ದೀನಿ. ಹೇಳೋದೊಂದು ಮಾಡೋದೊಂದು ಅಲ್ಲ. ನನ್ನಲ್ಲಿ ಯು ಕ್ಯಾನ್ ಸಿ ದಟ್ ಸ್ಟ್ರೈಟ್ ಫಾರ್ವರ್ಡ್ನೆಸ್. ದಟ್ ಈಸ್ ಕಾಲ್ಡ್ ದಿ ಆರ್ಜವಂ. So simplicity in life, that is simple thinking, simple living, is arjavam. Madbhaktihi daya satyam madaba bhaktihi. Adu having deep devotion towards the Supreme Lord, madbhaktihi. He is everything. The Supreme Being is everything. He is the provider. Since he is the provider, he provides me even if I don't ask, because he knows, because he is the provider.
ಸೊ ಇಫ್ ಯು ಹ್ಯಾವ್ ದಟ್ ಬಿಲೀಫ್ ಇನ್ ಹಿಮ್, ದಟ್ ಈಸ್ ಮತ್ ಭಕ್ತಿ. ದಯಾ ಸತ್ಯಂ. ದಯಾ ಸತ್ಯಂ ಅಂತಂದ್ರೆ ಎಲ್ಲರ ಮೇಲೆ ಅನುಕಂಪವನ್ನು ತೋರಿಸುವಂತಹದ್ದು. ಅನುಕಂಪ ಅನ್ನೋದಕ್ಕಿಂತ ಕಾರುಣ್ಯ. ಅನುಕಂಪ ಅಂತಂದ್ರೆ ಒಂದು ರೀತಿ ಮತ್ತೆ ಅವನ ಮೇಲೆ ನಾನು ಅನುಕಂಪವನ್ನು ತೋರಿಸಿದ್ದೀನಿ ಅಂತಂದಾಗ ಅವನಿಗಿಂತ ನಾನು ಉತ್ತಮ ಅನ್ನುವಂತಹ ಅಹಂಕಾರ ನಮ್ಮಲ್ಲಿ ಬೆಳೆಯುತ್ತೆ. ಸೊ ಅದರಿಂದ ನಾಟ್ ದಟ್. ಸೊ ಇನ್ಕ್ಲೂಡಿಂಗ್ ಮೀ, ನಾವೆಲ್ಲರೂ ಒಂದೇ, ದಟ್ ಕಾರುಣ್ಯ ಭಾವ. ಹಿ ಈಸ್ ನಾಟ್ ಡಿಫ್ರೆಂಟ್ ದ್ಯಾನ್ ಮೀ ಆರ್ ಐ ಆಮ್ ನಾಟ್ ಡಿಫ್ರೆಂಟ್ ದ್ಯಾನ್ ಹಿಮ್. ನಾನು ಒಂದೇ, ಅವನು ಒಂದೇ. ಸೊ ಈ ಒಂದು ಥಿಂಕಿಂಗ್, ದಿಸ್ ಅಂಡರ್ಸ್ಟ್ಯಾಂಡಿಂಗ್, ಸೊ ಅದರಿಂದ ಅನುಕಂಪ ಅಲ್ಲ, ಅದರಿಂದ ಕಾರುಣ್ಯ ಅಂತಂದರೆ ಇನ್ಕ್ಲೂಡಿಂಗ್ ಮೀ, ನಾವೆಲ್ಲ ಒಂದೇ, ದಟ್ ಒನ್ನೆಸ್. ಆ ಒನ್ನೆಸ್ ಯಾವಾಗ ಬರುತ್ತೆ ಅಂತಂದರೆ ಓನ್ಲಿ ವೆನ್ ಯು ಎಕ್ಸ್ಪ್ರೆಸ್ ದಿ ಕಾರುಣ್ಯ. ಆ ಒನ್ನೆಸ್ ಬರದೆ ಹೋದರೆ ಆ ಒಂದು ಕಾರುಣ್ಯವನ್ನು ಕೊಡೋಕ್ಕಾಗೋದಿಲ್ಲ. ಆವಾಗ ಈ ಅನುಕಂಪ ಅನ್ನುವಂತಹದ್ದು ಜಾಗೃತವಾಗುತ್ತೆ. ಐ ಆಮ್ ಡಿಫ್ರೆಂಟ್, ಐ ಆಮ್ ಶೋಯಿಂಗ್ ಅನುಕಂಪ. ಸೊ ದೆರ್ ಈಸ್ ಲಿಟಲ್ ಬಿಟ್ ಅಹಂಕಾರ ಇನ್ ಅನುಕಂಪ. ವೆರಸ್ ಕಾರುಣ್ಯ ಅಂತ ಹೇಳಿದಾಗ ಬಿಕಾಸ್ ಆಫ್ ದಟ್ ಒನ್ನೆಸ್, ಇಟ್ಸ್ ಈವನ್ ಅವನಿಗೂ ಸೇರಿಸಿ ಕೊಟ್ಟಿರೋಂತಹದ್ದು. ದಟ್ ಇನ್ಕ್ಲೂಸಿವ್ನೆಸ್ ಅಂತ ಹೇಳ್ತೀವಿ, ಇಟ್ ಈಸ್ ದೇರ್. ದಟ್ ಮೀನ್ಸ್ ಸರ್ವರ ಸುಖ ಆರ್ ಕಲ್ಯಾಣವನ್ನು ಬಯಸುವಂತಹದ್ದು. ದಟ್ ಈಸ್ ಕಾಲ್ಡ್ ದಿ ದಯಾ ಸತ್ಯಂ. ಹಾಗೂ ಫರ್ಮ್ಲಿ ರೂಟೆಡ್ ಇನ್ ದಿ ಟ್ರೂತ್, ಸತ್ಯಂ. ಸತ್ಯ ಈಸ್ ದಿ ಅಲ್ಟಿಮೇಟ್, ಅದರ ಅನುಭವ ಆಗಬೇಕು. ಸೊ ಈ ಎಲ್ಲ ಕ್ವಾಲಿಟೀಸ್ಗಳು, ಈ ಎಲ್ಲ ಸ್ವಭಾವ ಲಕ್ಷಣಗಳು ಜನರಲಿ ಒಬ್ಬ ಬ್ರಾಹ್ಮಣನದಾಗಿರುತ್ತೆ. ಒಂದು ವೇಳೆ ಈ ಎಲ್ಲ ಲಕ್ಷಣಗಳು ಅವನಲ್ಲಿ ಇಲ್ಲ ಅಂತಂದರೆ he cannot be called as ಬ್ರಾಹ್ಮಣ. ವೇದಾಂತ ಈಸ್ ವೆರಿ ಸ್ಟ್ರಿಕ್ಟ್. ಯಾರ ಪರವಾಗೂ ಇಲ್ಲ, ಇಟ್ ಈಸ್ ಸತ್ಯದ ಪರ. ಸೊ ಇವೆಲ್ಲ ನಿನ್ನಲ್ಲಿ ಇದ್ದರೆ ಯು ಆರ್ ಕಾಲ್ಡ್ ಬ್ರಾಹ್ಮಣ. ಇಫ್ ಸಮಥಿಂಗ್ ಈಸ್ ಮಿಸ್ಸಿಂಗ್ ಔಟ್ ಆಫ್ ದೀಸ್, ಯು ಆರ್ ನೋ ಮೋರ್, ಯು ಕ್ಯಾನ್ ನೆವರ್ ಬಿ ಕಾಲ್ಡ್ ಎ ಬ್ರಾಹ್ಮಣ. ಸೊ ಹಿ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಬ್ರಾಹ್ಮಣ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.